ನಮಸ್ಕಾರ. ನ್ಯೂಸ್ 88 ಕನ್ನಡ ವಾಹಿನಿಯ ವೀಕ್ಷಕರಿಗೆ ಪ್ರೇರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಅವನಿಗೊಂದು ಹಠ ಇರಬೇಕು, ಹಾಗೆ ಛಲ ಇರಬೇಕು, ಮತ್ತೆ ಸಮಾಜಕ್ಕಾಗಿ ಏನನ್ನಾದರೂ ಒಂದು ಒಳ್ಳೆಯದನ್ನ ಮಾಡುವಂತಹ ಮನಸ್ಥಿತಿ ಇರಬೇಕು. ಅಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಇಂದು ರಾಜಾರೋಷವಾಗಿ ಜನರಿಗೆ ಉತ್ತಮವಾದಂತಹ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗೆ ಅಂತಹ ಒಂದು ಸಂಸ್ಥೆ ಜನರಿಗಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದು ಧಾರವಾಡದಲ್ಲಿದೆ. ಆ ಒಂದು ಸಂಸ್ಥೆ ಯಾವುದು ಮತ್ತು ಆ ಒಂದು ಸಂಸ್ಥೆ ಹೇಗೆ ಹುಟ್ಟು ಮತ್ತು ಆ ಸಂಸ್ಥೆಯ ಮುಖ್ಯಸ್ಥರನ್ನ ನಾವಿಂದು ಭೇಟಿ ಮಾಡಿ ಅದು ಯಾವೆಲ್ಲ ಒಂದು ಕಾರ್ಯ ಸೌಕರ್ಯಗಳನ್ನ ಜನರಿಗೆ ಒದಗಿಸ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತು ತಾವು ನಮ್ಮ ಆರೂಢ ಸಂಸ್ಥೆಗೆ ಬಂದಿದ್ದು ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ನಮಗೆ ಅಭಿನಂದನೆಗಳು ಮತ್ತು ಸ್ವಾಗತ. ನಮ್ಮದು ಆರೂಢ ಸಂಸ್ಥೆ 2015 ಮತ್ತು 2016ರಲ್ಲಿ ಪ್ರಾರಂಭ ಆಯಿತು. ಇದರ ಮೊದಲು ನಾನು ಬೇರೆ ಬೇರೆ ಸಂಸ್ಥೆಗಳನ್ನು ಕಟ್ಟಿ ಬೇರೆ ಬೇರೆ ಸಂಸ್ಥೆಗಳ ಒಂದು ಬೆಳವಣಿಗೆಯಲ್ಲಿ ಪ್ರಮುಖ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಮಹಿಳೆಯರ ಮಕ್ಕಳ ಕ್ಷೇತ್ರದಲ್ಲಿ, ಹಿರಿಯ ನಾಗರಿಕರ ರಂಗದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಶೇಷ ಮಕ್ಕಳ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡಬೇಕು ಅಂತೇಳಿ ಅನ್ನೋ ಒಂದು ಸದುದ್ದೇಶದಿಂದ ಆರೂಢ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ 2015 ಮತ್ತು 2016ರಲ್ಲಿ. ಈ ಸಂಸ್ಥೆಗೆ ಸಂಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಮತಿ ಮಾಧವಿ ನಾಗರಾಜ್ ಶುಗಾರ್ ಅಂತೇಳಿ, ಕಾರ್ಯದರ್ಶಿಗಳಾಗಿ ನಾನು ನಾಗರಾಜ್ ಅಂತೇಳಿ, ನಾನು ಆ್ಯಸ್ ಎ ಪತ್ರಕರ್ತನಾಗಿ ಅದರ ಜೊತೆಗೆ ಒಂದು ಸಂಸ್ಥೆಯನ್ನು ಕಟ್ಟಬೇಕಂತೇಳಿ ನನಗೆ ಒಂದು ಪ್ರೇರಣೆ ಸಿಕ್ಕಾಗ ಇವರೆಲ್ಲ ಸಾಥ್ ಕೊಟ್ಟರು. ಜೊತೆಗೆ ಈ ಸಂಸ್ಥೆಗೆ ಒಂದು 7 ಜನ ನಾವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಉಪಾಧ್ಯಕ್ಷರಾಗಿ ಈಶ್ವರ್ ಮಾಲ್ಗಾರ್ ಅಂತಿದ್ದಾರೆ, ಸಹ ಕಾರ್ಯದರ್ಶಿಯಾಗಿ ಗೀತಾ ಯಲ್ಲಪ್ಪ ಮಗರ್ ಅಂತ ಹೇಳಿದ್ದಾರೆ, ಖಜಾಂಚಿಯಾಗಿ ಶಾಂತಾ ಶಂಕರ್ ಹೂಗಾರ್ ಅಂತಿದ್ದಾರೆ, ಮತ್ತು ಸದಸ್ಯರಾಗಿ ಹನುಮಂತ್ ಹೊಸಮಣಿ ಅಂಥೇಳಿ ಅವರು ಸರ್ಕಾರಿ ನೌಕರರು, ಸಂಸ್ಥೆಗೆ ಒಂದು ಪೌಡ್ರ್ ಆಗಿದ್ದಾರೆ, ಮತ್ತು ಬಸವರಾಜ್ ಹೂಗಾರ್ ಅಂತ 7 ಜನ ಈ ಥರ ನಮ್ಮ ಪದಾಧಿಕಾರಿಗಳು. ಈ ಸಂಸ್ಥೆ ಮೂಲಕ 2015-16ರಿಂದ ವಿಶೇಷವಾಗಿ ವಿಶೇಷ ಮಕ್ಕಳಿಗೆ ನಾವು ಸೇವೆ ಪ್ರಾರಂಭ ಮಾಡಿದ್ವಿ. ನಾವು ಈ ಒಂದು ಸೇವೆಗೆ ಬೆನ್ನೆಲುಬಾಗಿದ್ದು APD ಸಂಸ್ಥೆ ಬೆಂಗಳೂರು ಅಂತೇಳಿ, APD ಅಂತ ಹೇಳ್ತಾರೆ, ಪೀಪಲ್ ಅಸೋಸಿಯೇಷನ್ ವಿತ್ ಡಿಸಬಿಲಿಟಿ ಅಂತೇಳಿ APD ಬೆಂಗಳೂರಲ್ಲಿದೆ. ಅವರು ನಮ್ಗೆ ಒಂದು ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ನೀಡುವ ಮೂಲಕ ಧಾರವಾಡ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ವಿಶೇಷ ಮಕ್ಕಳಿಗೆ ಅರ್ಲಿ ಇಂಟರ್ವೆನ್ಷನ್ ಅಂತೇಳಿ ಸೇವೆಯನ್ನು ಕೊಡ್ತಾರೆ ಅವರು. ಅದರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅರ್ಲಿ ಇಂಟರ್ವೆನ್ಷನ್ ಅಂದರೆ ಮಕ್ಕಳ ಶೀಘ್ರ ಪತ್ತೆ ಹಚ್ಚುವಿಕೆ, ಇವೇನು ಬಾಲ್ಯಾವಸ್ಥೆಯಲ್ಲಿನೇ ವಿಕಲಚೇತನ ಲಕ್ಷಣಗಳಿರುವಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಒಂದು ಚಟುವಟಿಕೆ ಕೊಡುವ ಮೂಲಕ, ಫಿಸಿಯೋಥೆರಪಿ ಕೊಡುವ ಮೂಲಕ, ಸಾಧನ ಸಲಕರಣೆಗಳ ಮೂಲಕ ಚಟುವಟಿಕೆ ನೀಡಿ ಆ ಮಕ್ಕಳನ್ನು ಸಹಿತ ಮುಖ್ಯವಾಹಿನಿಗೆ ತರುವಂಥ ಕಾರ್ಯ ಇದು ಅರ್ಲಿ ಇಂಟರ್ವೆನ್ಷನ್ ಅಂತೇಳಿ. ಇದನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದ್ರ ಜೊತೆಗೇನೆ ಸಂಸ್ಥೆ ಮೂಲಕ ನವಲಗುಂದ ತಾಲೂಕು ಕಾಲೋಡದಲ್ಲಿನೂ ನಮ್ಮ ಒಂದು ಕೇಂದ್ರ ಇರೋದ್ರಿಂದ ಅಲ್ಲಿ ಸಹಿತ ನಾರ್ಮಲ್ ಮಕ್ಕಳಿಗೆ ಅಂತೇಳಿ ಆಗುತ್ತೆ, ಸಾಮಾನ್ಯ ಮಕ್ಕಳಿಗೆ ಜೊತೆಗೆ ವಿಶೇಷ ಮಕ್ಕಳಿಗೆ ಸಹಿತ ಅಕ್ಷರ್ ಕಿಡ್ಸ್ ಅಂತೇಳಿ LKG UKG ಮತ್ತು ನರ್ಸರಿ ಅಲ್ಲಿ ಸ್ಕೂಲ್ ಅಲ್ಲಿಯೂ ಸಹಿತ ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಶ್ರೀ ನಿಂಗಪ್ಪ ಲಿಂಗರೆಡ್ಡಿ ಅಂತ ಹೇಳ್ರಿ, ಅವರು ಮಹಾದಾನಿಗಳು ಮತ್ತು ಶಿಕ್ಷಣ ಪ್ರೇಮಿಗಳು. ಅವರು ಒಂದು ಸಹಕಾರದಿಂದ ಅಲ್ಲಿ ನಮಗೆ ಒಂದು ಬೃಹತ್ ಬಿಲ್ಡಿಂಗ್ ಕೊಟ್ಟರು. ಆ ಬಿಲ್ಡಿಂಗ್ದಲ್ಲೇ ಈಗ ನಾವು ಪ್ರಾರಂಭ ಮಾಡಿದ್ವಿ. 2019ರಿಂದ ಅಲ್ಲಿ ಸಹಿತ LKG UKG ಪ್ರಾರಂಭ ಆಗಿದೆ. ಬಟ್ ಇಲ್ಲಿ ಈಗ ಧಾರವಾಡದಲ್ಲಿ ಆಶೀರ್ವಾದ್ ನಗರ ಈಗ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು, ಯಾದವಾಡ ರಸ್ತೆಯಲ್ಲಿ ಬರುವಂಥ ಮೇನ್ ರೋಡಿಗೆ ಇದು ಆಶೀರ್ವಾದ್ ನಗರ ಅಂತೇಳಿ. ಇಲ್ಲಿ ನಾವು
ನಮ್ಮ ಯಲ್ಲಪ್ಪ ಮಗರವರ ಸಹಕಾರದಿಂದ ನಮ್ಮ ಒಂದು ಸಂಸ್ಥೆಯ ಸದಸ್ಯರ ಸಹಕಾರದಿಂದ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ನಾವು ಅರ್ಲಿ ಇಂಟರ್ವೆನ್ಷನ್ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ಆರೂಢ ಮಹಿಳಾ ಮತ್ತು ಮಕ್ಕಳ ಕೌಟುಂಬಿಕ ಸಲಹಾ ಸಾಂತ್ವನ ಕೇಂದ್ರ ಅಂತೇಳಿ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಸಾವಿತ್ರಿಬಾಯಿ ಫುಲೆ ಒಂದು ಮಹಿಳೆಯರಿಗಾಗಿನೇ ವಿಶೇಷವಾಗಿ ಕೌಶಲ್ಯ ತರಬೇತಿ ಕೇಂದ್ರ ಪ್ರಾರಂಭ ಮಾಡಿದೆ. ಇದೆಲ್ಲ ಬಂದಿರೋದು ನಿಮ್ಮ ಆರೂಢ ಶಿಕ್ಷಣ ಸಂಸ್ಥೆಯ ಒಂದು ಭಾಗಗಳಾಗಿ ಕೆಲಸ ಮಾಡ್ತಾರೆ. ಹೌದು, ಇವು ಅಂಗ ಸಂಸ್ಥೆಗಳಾಗಿನೇ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ನೀವು ಹೇಳಿದ್ರಿ ತಾವು ಏನು ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳಿದ್ರಿ, ಮತ್ತೆ ವಿಶೇಷ ಮಕ್ಕಳು ಅಂತ ಹೇಳಿದ್ರಿ. ಹಂಗಂದ್ರೆ ಏನು ಅರ್ಲಿ ಇಂಟರ್ವೆನ್ಷನ್ ಅಂದ್ರೆ ಏನು? ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗೋ ರೀತಿಯಲ್ಲಿ ಇದು ತಾವು ಹೇಳ್ದಂಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ವಿಶೇಷ ಮಕ್ಕಳಿಗೆ ಮಾಡುವಂತ ಚಟುವಟಿಕೆ. ವಿಶೇಷ ಮಕ್ಕಳು ಅಂದ್ರೆ ಯಾರು? ಈಗ ಅಂದ್ರೆ ಏನು ನಾವು ವಿಕಲಚೇತನರು ಅಂತ ಹೇಳ್ತೇವಲ್ಲ, ಅವರಿಗೆ ಏನು ಸಾಮಾನ್ಯ ಮಕ್ಕಳ ಹಾಗೆ ಅವ್ರೇನು ಚಟುವಟಿಕೆ ಮಾಡಕ್ ಆಗುದಿಲ್ಲ ಅಂತ ಮಕ್ಕಳು ನಾವು ವಿಶೇಷ ಮಕ್ಕಳು ಅಂತಂದೆ. ಈ ಮೊದಲು ಇಲಾಖೆ ವತಿಯಿಂದ ಅಂಗವಿಕಲರು ಅಂತ ಹೇಳ್ತಿದ್ರು ಅವ್ರಿಗೆ. ಬಟ್ ಈ ಮಕ್ಕಳಿಗೆ ವಿಕಲಚೇತನರು ಇಲ್ಲ ಅಂಗವಿಕಲರು ಅನ್ನೋ ಹಾಗಿಲ್ಲ. ಇದು ಹುಟ್ಟಿನಿಂದ 8 ವರ್ಷದ ಒಳಗಿರುವಂತ ಮಕ್ಕಳನ್ನ ನಾವು ವಿಶೇಷ ಮಕ್ಕಳು ಮತ್ತು ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಂತ ನಾವು ಹೇಳ್ತೇವೆ. ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಏನೇನು ಡಿಸಬಿಲಿಟಿ ಕಂಡು ಬರುತ್ತೆ? ಇದು ಅಂದ್ರೆ ಯಾವ ಅರ್ಹತೆಗಳು ಇರ್ತಕ್ಕಂತ ಮಕ್ಕಳನ್ನ ನೀವು ವಿಶೇಷ ಮಕ್ಕಳು ಅಂತ ಕರಿತೀರಾ ಅಂತ? ಈಗ ಬಾಲ್ಯಾವಸ್ಥೆಯಲ್ಲಿ ಈ ಮಕ್ಕಳು ಸಾಮಾನ್ಯ ಮಕ್ಕಳ ಹಾಗೆ ಬೆಳವಣಿಗೆ ಆಗ್ತದೆ. ಓಕೆ, ಅಂದ್ರೆ ಸಾಮಾನ್ಯ ಮಕ್ಕಳಂತೆ ಅವರು ಬೆಳವಣಿಗೆ ಆಗಿರೋದಿಲ್ಲ. ಅಂದ್ರೆ ಯಾವ ರೀತಿ ಗೋಣು ಕರೆಕ್ಟ್ ಇಂತಿಷ್ಟೇ ತಿಂಗಳಿಗೆ ಗೋಣ್ ನಿಂತ್ಕೋಬೇಕು, ಇಂತಿಷ್ಟೇ ವಯಸ್ಸಿಗೆ ಮಾತಾಡ್ಬೇಕು, ಇಂತಿಷ್ಟೇ ವಯಸ್ಸಿಗೆ ನಡಿಬೇಕು, ಇಂತಿಷ್ಟೇ ವಯಸ್ಸಿಗೆ ಅವು ಆಟ ಉಪಕರಣಗಳಲ್ಲಿ ತೊಡಗಬೇಕು, ಇತರೆ ಮಕ್ಕಳ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇದರಲ್ಲಿ ನೋಡೋ ಹಾಗೆ ಮಕ್ಕಳ ಒಂದು ಬೆಳವಣಿಗೆ ವಿಭಾಗಗಳ ಹಂತಗಳಿದಾವೆ. ಇದರಲ್ಲಿ ಇದು ನೋಡುವುದಾಗಿರ್ಬೋದು, ಕೇಳುವುದು, ಈ ತರ ಏನು ಬೆಳವಣಿಗೆ ಹಂತ ಇದೆ. ಬಟ್ ಆ ಮಗು ಈಗ 3 ತಿಂಗಳಿಗೆ ಕತ್ ನಿಂದ್ರುವಂತದ್ದಾಗಿರ್ಬೋದು, 6 ತಿಂಗಳಿಗೆ ಕುತ್ಕೊಳ್ಳುವಂಥದ್ದು, 9 ತಿಂಗಳಿಗೆ ಒಂದೊಂದು ಹೆಜ್ಜೆ ನಡೆಯುವಂಥದ್ದು, ಮತ್ತೆ ಅವ್ವ ಅಪ್ಪ ಅಂದ್ರೆ ಒಂದೊಂದು ಶಬ್ದ, 2 ಅಕ್ಷರಗಳನ್ನು ಒಂದು ಶಬ್ದಗಳನ್ನು ಹೇಳುವಂಥದ್ದು, ಈ ತರ ಬೆಳವಣಿಗೆ ಹಂತದಲ್ಲಿ ಬರುವಂತದ್ದು. ಈ ಒಂದು ಬೆಳವಣಿಗೆ ಹಂತದಲ್ಲಿ ಆ ಮಗು ಈಗ ವರ್ಷ ಆಗಿರ್ತೈತಿ ಇಲ್ಲ 2 ವರ್ಷ ಆಗಿರ್ತೈತಿ, ಆ ಮಗುಗಿನ್ನು ಕತ್ ನಿಂತಿರೋದಿಲ್ಲ, ಕುತ್ಕೊಳಕ್ ಬರೋದಿಲ್ಲ, ಇಲ್ಲ 4-5 ವರ್ಷ ಆಗಿರ್ತೈತಿ ಮಲ್ಕೊಂಡಲ್ಲೇ ಮಲ್ಕೊಂಡಿರ್ತಾವ. ಈ ಇಂಥ ಮಕ್ಕಳಿಗೆ ನಾವು ಬೆಳವಣಿಗೆ ಕುಂಠಿತ ಮಕ್ಕಳು ಅಂತ ಹೇಳಿ, ಇದೇ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳು ಅಂತ ಕರೀತಾರೆ. ವಿಶೇಷ ಚೇತನ ಅಂತ ಈ ಮಕ್ಕಳಿಗೆ ನೀವು ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತೀರಾ? ಮತ್ತೆ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳಿದ್ರಿ, ಏನಿದು ಅರ್ಲಿ ಇಂಟರ್ವೆನ್ಷನ್ ಅಂದ್ರೆ ಏನಿದು? ಅದ ಈಗ ಬಾಲ್ಯಾವಸ್ಥೆಯಲ್ಲಿನೇ ಬೆಳವಣಿಗೆ ಹಂತದಲ್ಲಿ ಕುಂಠಿತ ಆಗಿರುವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ನಾವು ಚಟುವಟಿಕೆ ಕೊಡ್ತಾ ಇದ್ದೇವೆ. ಈ ಚಟುವಟಿಕೆ ಕೊಡುವುದಕ್ಕೆ ನಾವು ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ಇದನ್ನ ಒಂದು ನಮ್ಮ ಸಂಸ್ಥೆ ಸಿಬ್ಬಂದಿಗಳು ಮತ್ತು APD ಸಂಸ್ಥೆ ಒಂದು ಮಾರ್ಗದರ್ಶನ, ಆಶಾ ವರ್ಕರ್, ಅಂಗನವಾಡಿ ಕಾರ್ಯಕರ್ತೆಯರು, VRWಗಳು, MRWಗಳು ಇವರ ಒಂದು ಸಹಕಾರದಲ್ಲಿ ನಾವು ಅಂಗನವಾಡಿ ಕೇಂದ್ರ ಮೂಲಕ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಮತ್ತು ವಿವಿಧ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ, ಕಾರ್ಯಕರ್ತರ ಮೂಲಕ ಆ ಮಕ್ಕಳನ್ನ ಗುರುತಿಸುವಂತದ್ದು, ಆ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳಿಗೆ ಚಟುವಟಿಕೆ ಕೊಡುವಂತದ್ದು, ಅವನ್ನ ಮೌಲ್ಯಮಾಪನ ಮಾಡಿ ಅಸೆಸ್ಮೆಂಟ್ ಅಂತ ಹೇಳ್ತೇವೆ. ಅಸೆಸ್ಮೆಂಟ್ ಮಾಡಿ ಅಸೆಸ್ಮೆಂಟ್ ಯಾವುದು ಆ ಮಗುವಿಗೆ ನೀಡಿದೆ ಅಂತ ಗೊತ್ತಾಗಿಲ್ಲ, ಆ ಮಗುವಿಗೆ ಅದಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆ ಕೊಡುವಂಥದ್ದು. ಆ ಚಟುವಟಿಕೆ ಕೊಡುವುದರ ಮೂಲಕ ಆ ಮಗುವಿನ ಒಂದು ಆರೋಗ್ಯದ ಬೆಳವಣಿಗೆ ಆಗಿರ್ಬೋದು, ಆ ಮಗುವಿಗೆ ಬೇಕಾದಂತ ಸಾಧನ ಸಲಕರಣೆಗಳಾಗಿರ್ಬೋದು, ಮತ್ತ ಅತಿ ಅವಶ್ಯಕತೆ ಅಂತ ಅನ್ನೋದಾದ್ರೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಅವನ್ನ ನಮ್ಮ ಸಂಸ್ಥೆ ಮೂಲಕ APD ಸಂಸ್ಥೆ ಮಾರ್ಗದರ್ಶನದಂತೆ ನಾವು ಕೊಡ್ತೀವಿ. ಸಾಮಾಜಿಕ ಭದ್ರತಾ ಯೋಜನೆಗಳಂದ್ರೆ ಏನು ಸರ್? ಈಗೇನು ಮಗುವಿಗೆ ಮಗು ಅಂತ ಈಗ ನಾವು ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ಇದರಲ್ಲಿ ಈಗ ಸರ್ಕಾರದ RBSK ಸ್ಕೀಮ್ ಇದೆ. RBSK ಸ್ಕೀಮ್ ದಲ್ಲಿ ಆ ಮಗುವನ್ನ ತೊಡಗಿಸ್ಕೊಂಡು ಅದರ ಜೊತೆಗೆ ಇನ್ನು ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ
ಅವಕ್ಕೆ ಏನು ಆರೋಗ್ಯ ಚಿಕಿತ್ಸೆಗೆ ಇವು ಸರ್ಕಾರಿ ಯೋಜನೆಗಳಲ್ಲಿ ಮತ್ತು ಏನು ಪಿಂಚಣಿ ಅಂತ ಹೇಳ್ತೇವೆ ನಾವು, ಈ ಮಗುವಿಗೆ ಒಂದು ಟೆಂಪರರಿ ಡಿಸಬಿಲಿಟಿ ಸ್ಟಾರ್ಟಿಂಗ್ ದಲ್ಲಿ ಹೇಳ್ತಾರೆ, ಆ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ ಅವಕ್ಕೆ ಪಿಂಚಣಿ ಕೊಡುವಂತದ್ದು ಆ ಮಕ್ಕಳಿಗೆ, ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು, ಅವಕ್ಕೆ ಅರ್ಹತೆ ಆಗಿಂದ UDAD ಕಾರ್ಡ್ ತಗೊಂಡಿಂದ ಅವಕ್ಕೆ ನಾವು ಪಿಂಚಣಿ ಕೊಡಿಸುವಂತದ್ದು. ಆರೈಕೆದಾರರು ಇರ್ತಾರೆ, ಈಗ ಕೆಲವೊಂದು ಮಕ್ಕಳು ID ಮಕ್ಕಳು ಅಂತ ಹೇಳ್ತೇವೆ ನಾವು, CP MR, ಈ ಮಕ್ಕಳಿಗೆಲ್ಲ ಆರೈಕೆದಾರರ ಪಿಂಚಣಿ ಕೊಡಿಸುವಂತದ್ದು. ಸೊ ಅವ್ರಿಗೂ ಇದೆಯಾ ಇವಾಗ ಆರೈಕೆದಾರರಿಗೂ? ಅಂದ್ರೆ ಮಕ್ಕಳನ್ನ ಯಾರು ಪಾಲನೆ ಪೋಷಣೆ ಮಾಡ್ತಾ ಇರ್ತಾರಲ್ವಾ, ಈ ವಿಶೇಷ ಮಕ್ಕಳ ಏನು ಇರ್ತಾರೆ ಮನೆಯಲ್ಲಿ, ಅವ್ರನ್ನ ಪಾಲನೆ ಪೋಷಣೆ ಮಾಡುವಂತವ್ರಿಗೂ ಕೂಡ ಇವಾಗ ಪಿಂಚಣಿ ಸೌಲಭ್ಯ ಇದೆಯಾ? ಆರೈಕೆದಾರ ಪಿಂಚಣಿ ಅಂತ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಯಾವಾಗ ಪ್ರಾರಂಭ ಮಾಡಿದೆ ಸರ್? ಇದೇ ವರ್ಷದಲ್ಲೇ ಈ ವರ್ಷ ಪ್ರಾರಂಭ ಮಾಡಿದೆ. ನಿಜಕ್ಕೂ ಇದು ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ಪಾಪ ಈಗ ನೋಡಿ, ಈ ಬಡ ಕೂಲಿ ಕಾರ್ಮಿಕರು ಇವತ್ತು 200 ರೂಪಾಯಿ ದುಡ್ಕೊಂಬಂದ ತಿನ್ಬೇಕು ಅವರು. ಅಂತವ್ರು ಇಡೀ ದಿನ ಬೆಡ್ ರಿಡನ್ ಆಗಿರ್ತಕ್ಕಂಥ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಅವ್ರದ್ದು ಸಮಯ ಮುಗಿದೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಅವ್ರು ಕಷ್ಟಪಡಬೇಕಾಗತ್ತೆ. ಈ ರೀತಿ ಸ್ಕೀಮ್ಗಳು ಅವರಿಗೆ ಅನುಕೂಲ ಆಗಿದೆಯಾ ನಿಮ್ ಪ್ರಕಾರ? ಅಂದ್ರೆ ಈ ಒಂದು ಫೀಲ್ಡ್ ನೀವು ಕೆಲಸ ಮಾಡೋದ್ರಿಂದ ಈ ತರದ ಯೋಜನೆ ತಂದಿರೋದು ನಿಮ್ಗೆ ಖುಷಿ ಕೊಟ್ಟಿದ್ದೇನೆ ಅಥವಾ ಇದು ಹೇಗೆ ಅಂತ? ಈಗ ತಾವು ಹೇಳ್ದಂಗೆ ಇದಕ್ಕೆ ನಾವು ಈಗಾಗಲೇ ಏನು ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಈಗಾಗಲೇ ಅದು ಆರೈಕೆದಾರರ ಪಿಂಚಣಿ ಕಾರ್ಯ ಪ್ರಾರಂಭ ಆಗಿದೆ. ಮತ್ತೆ ವಿಶೇಷವಾಗಿ ಇವು MR ಇರುವಂತ ಮಕ್ಕಳಿಗೆ, CP ಮಕ್ಕಳಿಗೆ, ID ಮಕ್ಕಳಿಗೆ, ಆಟಿಸಮ್ ಅಂತ ಹೇಳ್ತಾರೆ ಅವರಿಗೆ, ಈ ಮಕ್ಕಳಿಗೆ ಹೆಚ್ಚಿನ ಒಂದು ಚಿಕಿತ್ಸೆ ವೆಚ್ಚ ಇರೋದ್ರಿಂದ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತೆ ನಿರಾಮಯ ಅಂತ ಒಂದು ಸ್ಕೀಮ್ ಇದೆ. ಇದು ನಾವೇನು ಸಾಮಾಜಿಕ ಭದ್ರತಾ ಯೋಜನೆ ಹೇಳಿದ್ವಿ ಅದರಲ್ಲಿ ಬರುವಂತದ್ದು ನಿರಾಮಯ. ಇದು 1 ಲಕ್ಷದವರೆಗೆ ವೈದ್ಯಕೀಯ ವಿಮೆ ಕೊಡುವಂತಾದ್ರೆ, ಇದರಲ್ಲಿ ಅವರು ಬಸ್ಸಿನ ಪ್ರಯಾಣ ಆಗಿರ್ಬೋದು, ಡಾಕ್ಟರ್ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು, ಆಪರೇಷನ್ ಆಗಿರ್ಬೋದು, ಗುಳಿಗೆ, ಟ್ಯಾಬ್ಲೆಟ್ ಇಂಜೆಕ್ಷನ್, ಇದರ ಜೊತೆಗೆ ಇನ್ನೂ ಅಂತ ಮೇಜರ್ ಯಾವ್ದೋ ಪ್ರಾಬ್ಲಮ್ ಬಂದ್ರು 1 ಲಕ್ಷದವರೆಗೆ ವೈದ್ಯಕೀಯ ವಿಮೆ ಇದನ್ನ ಕೊಡುವಂತದ್ದು. ಇದು ಸಾಮಾಜಿಕ ಭದ್ರತಾ ಯೋಜನೆ. ಇದನ್ನೆಲ್ಲ ನೀವೇ ಮಾಡಿಸ್ಕೊಡ್ತೀರಾ? ನಮ್ಮ ಸಂಸ್ಥೆ ಪಾಲಕರು ಬಂದ್ರೆ ಸಾಕು. ಹೌದು, ಅವ್ರು ಬಂದಾಗ ಅವ್ರಿಗೆ ನಾವು ಅವ್ರ ಡಿಸಬಿಲಿಟಿ ಯಾವ್ದಿದೆ ಅಂತ ಹೇಳಿ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಾಮಾಜಿಕ ಭದ್ರತಾ ಯೋಜನೆ ಏನು ಅವ್ರಿಗೆ ಸಿಗಬೇಕು ಅಂತದನ್ನ ನಾವು ಒಂದು ಒದಗಿಸ್ಕೊಡ್ತೇವೆ. ಏನಾದ್ರೂ ಮಾನದಂಡಗಳಿದಾವ ಪೇರೆಂಟ್ಸ್ಗೆ? ಇಂತಿಷ್ಟೇ ಆದಾಯ ಇರ್ಬೇಕು ಅವ್ರಿಗೆ, ಫಲಾನುಭವಿಗಳು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು, ಮತ್ತೆ ಯಾವೆಲ್ಲ ದಾಖಲಾತಿಗಳನ್ನು ತರಬೇಕು ಬರುವಾಗ? ಸಾಮಾನ್ಯವಾಗಿ ಏನು ವಿಕಲಚೇತನತೆ ಇರುವಂತ ಮಕ್ಕಳಿಗೆ ನಾವು ಇಲ್ಲಿಂದ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡ್ತೇವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿಂದ ಇಲ್ಲಿ ಧಾರವಾಡದಲ್ಲಿ ಸಿವಿಲ್ ಆಸ್ಪತ್ರೆ ಆಗಿರ್ಬೋದು ಮತ್ತು KHC ಆಸ್ಪತ್ರೆ, ಇಲ್ಲ ಧಾರವಾಡ ಮಾನಸಿಕ ಆಸ್ಪತ್ರೆ, ಅಲ್ಲಿ ರೆಫರ್ ಮಾಡಿದಾಗ ಅಲ್ಲಿ ಡಾಕ್ಟರ್ ಅಸೆಸ್ಮೆಂಟ್ ಮಾಡಿ ಅವಕ್ಕೆ ಸ್ಕ್ರೀನಿಂಗ್ ಮಾಡಿದಾಗ ಯಾವ ಒಂದು ಡಿಸಬಿಲಿಟಿ ಇದೆ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ UDAD ಕಾರ್ಡ್ ಸ್ಯಾಂಕ್ಷನ್ ಮಾಡ್ತಾರೆ. UDAD ಕಾರ್ಡ್ ಆಗಿಂದ ಅದಕ್ಕೆ ಸಂಬಂಧಪಟ್ಟಂತ ಅವು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅವ್ರಿಗೆ ಇನ್ಕಮ್ ಅಂತ ಹೇಳ್ದಂಗ ಇದಕ್ಕೆ ವಿಶೇಷವಾಗಿ ಡಿಸಬಿಲಿಟಿಯಲ್ಲಿ ಇನ್ಕಮ್ ಕನ್ಸಿಡರ್ ಆಗೋದಿಲ್ಲ. ಬಟ್ ಇದು ನಿರಾಮಯ ಕಾರ್ಡ್ ಅಂತ ಬಂದಾಗ ಅವರು APL ಕಾರ್ಡ್ GPL ಅಂತ ಕನ್ಸಿಡರ್ ಮಾಡ್ತಾರೆ. ಈ ತರ ಕಾರ್ಡ್ ಅನ್ನ ಇವೆಲ್ಲ ದಾಖಲಾತಿ ಕೊಟ್ಟ ಅವ್ರನ್ನ ನಾವು ಮಂಜೂರಾತಿ ಮಾಡಿಸ್ಕೊಡ್ತಾರೆ. ಈಗ ತಾವು ಹೇಳಿದ್ರಿ ಸಾಂತ್ವನ ಕೇಂದ್ರ ಅಂತ ಹೇಳಿದ್ರಿ. ಇವಾಗ ನಾವು ಇಷ್ಟೊತ್ತವರೆಗೂ ವಿಶೇಷ ಮಕ್ಕಳ ಚೇತನರನ್ನ ಪತ್ತೆ ಹಚ್ಚೋದು, ಮತ್ತೆ ಅವರಿಗೆ ಅರ್ಲಿ ಇಂಟರ್ವೆನ್ಷನ್ ಕೊಡಿಸುವಂಥದ್ದು, ಮತ್ತೆ ಸರ್ಕಾರದಿಂದ ಅವ್ರಿಗೆ ಯಾವೆಲ್ಲ ಪಿಂಚಣಿ ಸೌಲಭ್ಯಗಳಿದೆ ಅವನ್ನೆಲ್ಲ ಕೊಡಿಸೋದು ಅಂತ ಹೇಳಿದ್ರಿ. ಈ ಸಾಂತ್ವನ ಕೇಂದ್ರ ಹೇಗೆ, ಇದನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಇದನ್ನ ಯಾಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಅನಿಸ್ತು? ಆ ಕಾರ್ಯಗಳೆಲ್ಲ ಹೇಗೆ ನಡೀತಾ ಇದೆ, ಜನರು ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀವಿ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ನಾವು 2019ರಿಂದ ನಾವು ಮಹಿಳಾ ಸಾಂತ್ವನ ಕೇಂದ್ರ ಪ್ರಾರಂಭ ಮಾಡಿದ್ವಿ. ಆರೋಡ್ ಮಹಿಳಾ ಮತ್ತು ಮಕ್ಕಳ ಕೌಟುಂಬಿಕ ಸಲಹಾ ಸಾಂತ್ವನ ಕೇಂದ್ರ ಅಂತೇಳಿ, ಅದಕ್ಕೆ ಶ್ರೀಮತಿ ಗೀತಾ ಮಗರ್ ಅಂತೇಳಿ ಇವ್ರು ಮೇಡಮ್ ಅವರು, ಇವ್ರು ಕೌನ್ಸಿಲರ್ ಅಂತ ಹೇಳಿದ್ದಾರೆ. ನಾವು ಅವ್ರ ಜೊತೆಗೆ ಒಂದು ಸಹಕಾರ ಮಾಡಿಕೊಂಡು ನಾವು ಇಲ್ಲಿ ಬರುವಂತ ನೊಂದ ಮಹಿಳೆಯರಿಗೆ ಮಹಿಳಾ ಸಾಂತ್ವನ ಕೇಂದ್ರ ಮೂಲಕ ಹೆಲ್ಪ್ ಮಾಡ್ತಾ ಇದ್ದೇವೆ. ಆರಾಮ. ಈಗ ತಾವು ಹೇಳಿದ್ರಿ ಮಹಿಳಾ ಸಾಂತ್ವನ ಕೇಂದ್ರ ಅಂತ. ಯೂಶಲಿ ಹೆಣ್ಮಕ್ಳಾಗಿರ್ಬೋದು ಅಥವಾ ಕುಟುಂಬದ ಸಮಸ್ಯೆನ ಯಾವ ತರದ ಸಮಸ್ಯೆಗಳನ್ನ ಇಟ್ಕೊಂಡು ತಮ್ಮ ಹತ್ರ ಬರ್ತಾರೆ?
ಈ ಸಾಂತ್ವನ ಕೇಂದ್ರದಲ್ಲಿ? ನಮ್ಮ ಕಡೆ ಮೇಡಮ್ ಈ ಮೇಳ ಸಾಂತ್ವನ ಅಂತಂದರೆ ಮಕ್ಕಳ ಗಂಡಂದಾಗಲಿ ಅತ್ತಿ ಮಾವಂದಾಗಲಿ ನಿಗ್ಗರ್ಕಾಯಿ ಬಂದಿರ್ತಾರೆ ಮೇಡಮರ, ಬಂದು ನಮಗೆ ಈ ಥರ ಆಗೈತಿ, ನಮ್ಗೆ ಹಿಂಸೆ ಮಾಡತ್ತಾರ ಮನ್ಯಾಗ, ನಮ್ಗೆ ಕುಟುಂಬಕ್ಕೆ ನಾ ಏನು ಮಾಡಲಿ, ನಂಗೆ ತವ್ರ ಮನೆಗೆ ಹೋಗ್ಬೇಕಾರೆ ನಂಗೆ ತವ್ರ ಮನೆನಾರು ಕರ್ಕೋದಿಲ್ಲ, ಗಂಡನ ಮನೆನಾರು ಇಟ್ಕೋವಾರ ನಾ ಏನು ಮಾಡಲಿ, ನಾ ಹಳ್ಳ ಬಾವಿ ನೋಡ್ತೀನಿ ಅಂತ ಬಂದಿರ್ತಾರೆ ಮೇಡಮ್. ಆದ್ರೆ ಅವ್ರಿಗೆ ಹೇಳಿ ನಾವು ಸಾಂತ್ವನ ಹೇಳಿ ಆ ಥರ ಮಾಡಬೇಡ್ರಿ ಅಂತೇಳಿ ಅವ್ರ ಪಾಲಕರಿಗೆ ಫೋನ್ ಮಾಡ್ತೇವೆ, ಅವ್ರ ಅತ್ತಿ ಮಾವಗೂ ಫೋನ್ ಮಾಡ್ತೇವೆ, ಫೋನ್ ನಂಬರ್ ಇಸ್ಕೊಂಡು ಗಂಡನ್ನು ಕರೆಸ್ತೇವೆ, ಕರೆಸಿ ಅವ್ರಿಗೆ ಈ ಥರ ಹಂಗೆಲ್ಲ ಮಾಡಬಾರ್ದಪ್ಪ ಅಂತೇಳಿ ಅವ್ರಿಗೆ ಸಾಂತ್ವನ ಹೇಳಿ ಕಳಿಸ್ತೇವೆ ಏನು ನೊಂದು ಬಂದಂಥ ಮಹಿಳೆಯರಿಗೆ ಫೋನ್ ಮಾಡಿದ ತಕ್ಷಣ ಫೋನ್ಯಾಗೂ ಸಹಿತ ತಿಳಿಸಿ ಹೇಳಿರ್ತಾರೆ, ಇಲ್ಲ ನಿಮ್ಗೆ ನಾವು ನಮ್ಮ ಆರೋಗ್ಯ ಸಂಸ್ಥೆ ನಿಮ್ಮ ಜೊತೆಗಿದೆ, ನಿಮ್ಗೆ ಏನೋ ಸಹಾಯ ಬೇಕಂದ್ರೂ ನಾ ಹೆಲ್ಪ್ ಮಾಡ್ತೇವೆ ಅಂತ ಅಂಥವ್ರಿಗೆ ಅವ್ರಿಗೆ ಫೋನ್ನಲ್ಲಿ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಆ ಮಹಿಳೆಯರಿಗೆ ಒಂದು ನಾವು ಇದ್ದೇವೆ ನಿಮ್ಮ ಜೊತೆ ಅನ್ನುವಂಥ ಭಾವನೆ ಬಂದಾಗ ಒಂದೊಂದು ಸಾರಿ ರಾತ್ರಿ ಸಮಯದಲ್ಲಿ ಫೋನ್ ಮಾಡಿರ್ತಾರ, ಇಲ್ಲ ತಮಗೆ ಯಾವ ಸಂದರ್ಭದಲ್ಲಿ ತೊಂದರೆ ಆಗಿರ್ತದೆ ನಾವು ಫೋನ್ ಮಾಡಿದಾಗ ಅವ್ರಿಗೆ ತಕ್ಷಣ ಹೇಳಿ ನಮ್ಮ ಆಫೀಸಿಗೆ ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಅತಿ ಹಂಗ ಅವಶ್ಯ ಐತಿ ಅಂತಂದ್ರೆ ಮೇಡಮ್ ಅವರು ಮತ್ತು ನಮ್ಮ ಸಿಬ್ಬಂದಿಯವರು ಸೇರಿ ಅವ್ರ ಮನೆಗಿನ ಹೋಗಿ ಅವರಿಗೆ ತಿಳಿಸಿ ಹೇಳುವಂಥದ್ದು, ಇಲ್ಲ ಅಲ್ಲಿ ಪಂಚಾಯತಿಗೆ ಕರೆಸುವಂಥದ್ದು, ಇಲ್ಲ ಅಲ್ಲಿದ್ದ ನಮ್ಮ ಕೇಂದ್ರಕ್ಕೆ ಕರೆಸಿ ಅವ್ರಿಗೆ ಒಂದು ನಮ್ಮ ಸಂಸ್ಥೆ ನಿಮ್ಮ ಜೊತೆಗಿದೆ, ನಿಮ್ಮ ತೊಂದರೆ ಏನಿದೆ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ನಾವು ಉಚಿತವಾಗಿನೇ ಆರೋಗ್ಯ ಸಂಸ್ಥೆ ಮೂಲಕ ಉಚಿತವಾಗಿ ಅವರಿಗೆ ಒಂದು ಸಹಾಯ ಮಾಡುವಂಥದ್ದು ಆಪ್ತ ಸಲಹೆ ನೀಡ್ತೀವ್ರಿ. ಅವ್ರಿಗೆ ಅವ್ರ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ವೈಯಕ್ತಿಕವಾಗಿ ಕೌನ್ಸಿಲಿಂಗ್ ಮಾಡುವಂಥದ್ದು ಮತ್ತು ಗುಂಪು ಆಗಿ ಕೌನ್ಸಿಲಿಂಗ್ ಮಾಡುವಂಥದ್ದು, ಕುಟುಂಬದ ಸದಸ್ಯರಿಗೆ ಇಲ್ಲಿ ಕೌನ್ಸಿಲಿಂಗ್ ಮಾಡಿ ನಮ್ಮಲ್ಲಿನೇ ಅದು ಸರಿ ಆಯ್ತುಪ್ಪ ಅಂತಂದ್ರೆ ಅದಕ್ಕೊಂದು ರಾಜಿ ಪತ್ರ ಅಂತ ಹೇಳಿ ಮಾಡ್ಕೊಂಡು ಅವ್ರಿಗೆ ಇವರು ಸಂಸ್ಥೆ ನಮ್ಗೆ ಏನಾದ್ರು ತಪ್ಪು ಮಾಡಿದ್ರು ನಾಳೆ ಇವ್ರು ನಮ್ಗೆ ಕೇಳ್ತಾರ, ಶಿಕ್ಷೆ ಕೊಡ್ತಾರ ಅಂತ ಅನ್ನೋ ಒಂದು ಭಯದಿಂದ ಎಷ್ಟೋ ಕುಟುಂಬಗಳು ಸರಿಯಾಗಿ ತಮ್ಮ ಜೀವನ ತಾವು ಮಾಡ್ಕೊಂಡು ಹೊಂಟ್ರ. ಇಲ್ಲಿ ಸರಿ ಆಗದೇ ಇದ್ದಾಗ ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಆ ಕೇಸನ್ನ ರೆಫರ್ ಮಾಡ್ತೇವೆ. ಅಂದ್ರೆ ನಿಮ್ಮ ಆರೂಢ ಸಂಸ್ಥೆಯಿಂದ ಸಿವಿಯಾರಿಟಿಗಳನ್ನ ನೋಡ್ಕೊಂಡು ಮತ್ತೆ ಸಮಸ್ಯೆಗಳ ತೀವ್ರತೆಯನ್ನ ಗಮನಿಸ್ಬಿಟ್ಟು ಅವ್ರನ್ನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಿಮ್ಮ ಸಂಸ್ಥೆಯಿಂದ ರೆಫರ್ ಮಾಡ್ತಾರೆ. ಇಲ್ಲಿ ಕೆಲವಷ್ಟು ಡಿವಿ ಆಕ್ಟ್ ಅಲ್ಲಿ ಬರುವಂತ ಕೇಸ್ಗಳಿಗೆ ಇಲ್ಲೇ ಸರಿ ಆಯ್ತಾ ಇಲ್ಲೇ ನಾವು ಒಂದು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಬಾಂಡಿಂಗ್ ಮಾಡಿ ಕಳಿಸುವಂತದ್ದು, ಇಲ್ಲಿ ಆಗದೇ ಇದ್ದಾಗ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನಾವು ರೆಫರ್ ಮಾಡ್ತೀವಿ. ಅಂದ್ರೆ ಈ ಒಂದು ಕುಟುಂಬದಲ್ಲಿ ಏನು ಪ್ರಾಬ್ಲಮ್ಗಳು ಏನಿದಾವೆ ಮತ್ತೆ ಸರ್ಕಾರದಿಂದ ಅವ್ರಿಗೆ ಏನೆಲ್ಲ ನೀವು ಸೌಲಭ್ಯಗಳನ್ನು ಕೊಡಿಸಬಹುದು, ವಿಶೇಷವಾಗಿ ಮಹಿಳೆಯರಿಗೆ? ಇಲ್ಲಿ ಈಗಾಗಲೇ ನಮ್ಮ ಈಗ ಸ್ಪೆಷಲ್ ಆಗಿ ವಿಶೇಷ ಮಕ್ಕಳ ಅಂದಾಗನ ಈ ವಿಶೇಷ ಮಕ್ಕಳ ಪಾಲಕರಲ್ಲಿ ಹೆಚ್ಚು ಒಂದು ಕೌಟುಂಬಿಕ ಮಧ್ಯಮ ಮತ್ತು ಕೆಳವರ್ಗದಲ್ಲಿ ಆ ಕೌಟುಂಬಿಕ ಸಮಸ್ಯೆಗಳು ಬಂದಾಗ, ಆರ್ಥಿಕ ಸಮಸ್ಯೆಗಳು ಬಂದಾಗ ಸಾಮಾನ್ಯವಾಗಿ ಕುಟುಂಬದಲ್ಲಿ ವ್ಯಾಜ್ಯಗಳು ಪ್ರಾರಂಭ ಆಗ್ತವೆ. ಈ ವ್ಯಾಜ್ಯಗಳು ಬಂದಾಗ ಅವರಿಗೆ ಮನೆಗೆ ಹೋಗಿ ಇವರು ತಿಳಿಸಿ ಅವರಿಗೆ ಆರ್ಥಿಕವಾಗಿ ಮಕ್ಕಳ ಒಂದು ಯೋಜನೆ ಆಗಿರ್ಬೋದು, ಮಹಿಳೆಯರಿಗೂ ಸಹಿತ ಇಲಾಖೆ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರುವಂಥವು, ಮಹಿಳಾಭಿವೃದ್ಧಿ ನಿಗಮದಿಂದ ಬರುವಂಥ ಯೋಜನೆಗಳು ಅವ್ರಿಗೆ ಒಂದು ಆರ್ಥಿಕ ಸಹಾಯ ಮಾಡೋದಾಗಿರ್ಬೋದು, ಇಲ್ಲ ಒಂದು ಸ್ವಾವಲಂಬಿ ಜೀವನಕ್ಕಾಗಿ ಸ್ವಉದ್ಯೋಗ ಕೊಡಿಸುವಂಥದ್ದಾಗಿರ್ಬೋದು. ಇಂಥ ಒಂದು ಕುಟುಂಬದವರಿಗೆ ನಮ್ಮಲ್ಲಿನೇ ಸಾವಿತ್ರಿಬಾಯಿ ಫುಲೆ ಅಂತೇಳಿ ಕೌಶಲ್ಯ ತರಬೇತಿ ಮತ್ತು ಪುನರ್ವಸತಿ ಕೇಂದ್ರ ಅಂತ ಮಾಡಿದ್ದಾರೆ. ಇದರಲ್ಲಿ ಯಾವೆಲ್ಲ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ಕೊಡಿಸ್ತೀರಾ ನೀವು ಮಹಿಳೆಯರಿಗೆ? ಇಲ್ಲಿ ಈಗ ಅವ್ರು ಏನೋ ಒಂದು ಮಹಿಳೆಯರ ಒಂದು ಅರ್ಹತೆಗೆ ಅನುಗುಣವಾಗಿ ಅವು ಟೈಲರಿಂಗ್ ಆಗಿರ್ಬೋದು, ಕಸೂತಿ ಆಗಿರ್ಬೋದು, ಈ ಕಸಬರ್ಗಿ ಮಾಡುವಂಥದ್ದಾಗಿರ್ಬೋದು, ರೊಟ್ಟಿ ಮಾಡುವಂಥದ್ದಾಗಿರ್ಬೋದು, ಮತ್ತು ಇವು ಮೇನದ ಬತ್ತಿ ಮಾಡುವಂಥದ್ದು, ಈ ಒಂದು ಸ್ವೆಟರ್ ಮೇಕಿಂಗ್ ಅಂತ ಹೇಳಿರ್ತೇವೆ ನಾವು ಆ ಕಡೆ ಇದಾವೆ, ಬಟ್ ಆ ಸ್ವೆಟರ್ ಹೊಲಿಯುವಂಥದ್ದು ಇವನ್ನೆಲ್ಲ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ತಗೊಂಡ್ರಿ. ಎಷ್ಟು ಜನ ತಗೊಂಡಿರ್ಬೋದು ಅಂದಾಜು ಅಂದ್ರೆ ನಾವು ಮಹಿಳಾ ಒಂದು ಸ್ವಸಹಾಯ ಸಂಘಗಳಿಗೆ ಹೆಚ್ಚು ಫೋಕಸ್ ಮಾಡಿ ಇಲ್ಲಿ ನೊಂದು ಬಂದಂತ ಮಹಿಳೆಯರಿಗೆ ಮತ್ತು ಅಲ್ಲಿ ಮಹಿಳಾ ಸ್ವಸಹಾಯ ಸಂಘದವರಿಗೆ ಮತ್ತು ಈಗಾಗಲೇ ಇಲಾಖೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಮ್ಮ ಧಾರವಾಡ ಕೇಂದ್ರ ಕಾರಾಗೃಹ ಅಲ್ಲಿ ಸೆಂಟ್ರಲ್ ಜೈಲದಲ್ಲಿ ಸಹಿತ ಅಲ್ಲಿ ಕೈದಿಗಳಿಗೆ ತರಬೇತಿ ಕೊಟ್ಟು ನೀವೇ ಕೊಡ್ತೀರಾ? ಹೌದೌದು. ಅಂದ್ರೆ ಈ ಸೆಂಟ್ರಲ್ ಜೈಲಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ನೀವೇ ತರಬೇತಿ ಕೊಟ್ಟು ಅಲ್ಲಿಂದನೇ ಅವರಿಗೆ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಅಥವಾ ಏನಾದ್ರೂ ಒಂದು ಉದ್ಯೋಗವನ್ನ ಕಲ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಾ?
ಅದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಮಾರ್ಗದರ್ಶನದಂತೆ ನಾವು ಲಾಸ್ಟ್ ಟೈಮ್ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ತರಬೇತಿ ಕೊಟ್ಟು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಇದ್ದಲ್ಲಿ ಅವಾಗ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಎಷ್ಟೋ ಸೇಲ್ ಮಾಡಿದ್ರು, ಒಂದು ಸ್ಟಾಲ್ ಮಾಡಿ ಸೇಲ್ ಮಾಡಿದ್ರು. ಮ್ಯಾಕ್ಸಿಮಮ್ ಆಗಿದೆ. ಅಂತ ಬಂದಂತ ಆದಾಯನ ಅವ್ರಿಗೆ ಕೊಡ್ತಾರೆ ಸರ್ ನೀವು? ಅವ್ರಿಗೆ ಅದು ಒಂದು ಇಷ್ಟು ಏನು ಒಂದು ಮಟೀರಿಯಲ್ ಮಾಡಿರ್ತಾರ ಅದಕ್ಕೆ ಸಂಬಂಧಪಟ್ಟಾಗ ಅದಕ್ಕೆ ಒಂದಿಷ್ಟು ಆದಾಯ ಅಂತೇಳಿ ಕೊಡ್ತಿದ್ವಿ. ಅವಾಗ ಶ್ರೀಮತಿ ಅವರು ಅನಿತಾ ಮೇಡಮ್ ಅಂತೇಳಿ ಜೈಲ ಅಧೀಕ್ಷಕರಿದ್ರು, ಅವರು ಒಂದು ಸಹಕಾರದಿಂದ ನಾವು ಅದನ್ನು ಒಳ್ಳೆ ಕೆಲಸ. ಅಂದ್ರೆ ಈಗ ನೋಡಿ, ಯಾವ್ದಾದ್ರು ಒಂದು ಕಾರ್ಯ ಕೆಲಸದಲ್ಲಿ ಅವರು ನಾನು ಜೈಲಲ್ಲಿ ಇದ್ದೀನಿ ಅನ್ನುವಂತ ಅನುಭವಕ್ಕಿಂತ ಹೆಚ್ಚಾಗಿ ಇಲ್ಲಿ ಇದ್ದುಕೊಂಡು ನಾನು ಏನೋ ಒಂದು ಕಲಿತಾ ಇದ್ದೀನಿ, ಸುಧಾರಣೆ ಆಗ್ತಾ ಇದ್ದೀನಿ ಅನ್ನುವಂತ ಮನೋಭಾವನೆ ಬರುತ್ತಲ್ವಾ, ಅದು ಒಂದು ಒಳ್ಳೆಯ ಭಾವನೆಯನ್ನ ಪ್ರೇರೇಪಣೆಗೊಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಇರುವಂತ ಏನು ನಾವು ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳಿದಲ್ಲ, ಆ ಮಕ್ಕಳಿಗೆ ಇಲ್ಲಿ ಇವು ಎಫ್ ಅಂತ ಹೇಳ್ತೇವೆ ನಾವು. ಏನ್ ಸರ್ ಇದು ಎಫ್ ಅಂತ ಹೇಳಿ? ಅಂದ್ರೆ ಈಗೇನು ಒಂದು ಕಾಲಿನ ಒಂದು ತೊಂದರೆ ಇರ್ತೈತಿ, ಲೋಕೋಮೋಟರ್ ಇರುವಂತ ಮಕ್ಕಳಿಗೆ ಈ ಎಫ್ ಅಂತ ಹೇಳ್ತಲ್ಲ, ಇವನ್ನ ಅವರಿಗೆ ಹಾಕೋದ್ರ ಮೂಲಕ ಇದನ್ನ ಹಾಕಿ ಅವ್ರಿಗೆ ಚಟುವಟಿಕೆ ಕೊಡುದು, ಅವರಿಗೆ ಫಿಸಿಯೋಥೆರಪಿ ಮಾಡಿಸೋ ಮೂಲಕ ಅವುಗಳ ಅಂಗಾಂಗಗಳು ಸರಿ ಆಗುವಂತ ಒಂದು ವ್ಯವಸ್ಥೆ. ಅಂದ್ರೆ ಕಾಲುಗಳು ನಡಿಲಿಕ್ಕೆ ಆಗದೆ ಇರುವಂತ ಮಕ್ಕಳಿಗೆ ಕಾಲು ಈ ತರ ಹಿಂಗ ಹೊಳ್ಳಿದ್ದಿರ್ತಾವ, ಇಲ್ಲ ಈ ತರ ಹಿಂಗ ಇದು ಆಗಿರ್ತಾವ. ಒಟ್ಟ ಇಂತ ಇದ್ದಾಗ ಅವಕ್ಕ ಸಾಧ್ಯ ಆದ ಮಟ್ಟಿಗೆ ಇಲ್ಲಿ ಚಟುವಟಿಕೆಗೆ ಎಫ್ ಅನ್ನ ಅಳವಡಿಕೆ ಮಾಡಿ ಕೊಡುವಂತದ್ದು. ಮೇಜರ್ ಇದ್ರೆ ನೆಕ್ಸ್ಟ್ ಅವಕ್ಕೆ ಟ್ರೀಟ್ಮೆಂಟ್ಗೆ ನಾವು ಆಸ್ಪತ್ರೆಗೆ ರೆಫರ್ ಮಾಡಿರ್ತೀವಿ. ಎಸ್, ಈ ತರ ಇದು ನಮ್ಮ ಒಂದು ಚಟುವಟಿಕೆ ಕೇಂದ್ರ. ಇದು ಮೇನ್ ನಮ್ಮ ಚಟುವಟಿಕೆ ಕೇಂದ್ರ. ಇಲ್ಲೆಲ್ಲ ನಾವು ಚಟುವಟಿಕೆ ಮಾಡ್ತೇವೆ. ಈಗಾಗಲೇ ಈ ಚಟುವಟಿಕೆಯಲ್ಲಿ ನಾವು ತೆಗೆದಂತ ಛಾಯಾಚಿತ್ರಗಳನ್ನ ಇಲ್ಲಿ ತಮಗೊಂದು ಪ್ರದರ್ಶನ ಮಾಡಿದ್ದೇವೆ. ಎಲ್ಲ ಇಲ್ಲಿ ಏನ್ ಮಕ್ಕಳು ಪಾಲಕರು ಬಂದಾಗ ಇವನ್ನೆಲ್ಲ ನೋಡ್ತಿರ್ತಾರ, ಓ ಈ ತರ ಐತಿ, ಈ ತರ ಐತಿ, ಹಂಗ ನಮಗೂ ಈ ತರ ಚಟುವಟಿಕೆ ಆದಾಗ ಹಿಂಗ್ ಸರಿ ಆಗ್ತದೆ ಅಂತೇಳಿ ನಮ್ಮಲ್ಲಿನೇ ಈಗ 2020-21ರಿಂದ ಏನು ಅರ್ಲಿ ಇಂಟರ್ವೆನ್ಷನ್ ಆಯ್ತು. 2021-22ರಲ್ಲಿ 225 ಮಕ್ಕಳು ನಾವು ಆಯ್ಕೆ ಮಾಡಿದ್ವಿ. ಆ 250 ಮಕ್ಕಳು ಧಾರವಾಡ ಮತ್ತು ನವಲಗುಂದ ಭಾಗದಲ್ಲಿ ಅವು ಗುರುತಿಸಿ ಅವಕ್ಕೆ ಆಕ್ಟಿವಿಟಿ ಫಿಸಿಯೋಥೆರಪಿ ಮಾಡಿದ್ವಿ. ಎಷ್ಟೋ ಮಕ್ಕಳು ಸಕ್ಸಸ್ ಆಗಿದಾವ, ಅದರಲ್ಲಿ 100 ಮಕ್ಕಳು ಸಕ್ಸಸ್ ಆಗಿದಾವ. ಆ ಮಕ್ಕಳಿಗೆ, ಮಕ್ಕಳ ಪಾಲಕರ ಕುಟುಂಬಕ್ಕೆ ಇಲ್ಲಿ ಏನು ನಾವು ಒಂದು ಬೇರೆ ಬೇರೆ ಸಂಸ್ಥೆಗಳ ಸಹಕಾರದಲ್ಲಿ ನ್ಯೂಟ್ರಿಷನ್ ಫುಡ್ ಕೊಡುವಂಥದ್ದು ಮಾಡಿದ್ದೀವಿ. ಅವ್ರಿಗೆ ರೇಷನ್ ಕಿಟ್ ಕೊಡುವಂಥದ್ದು. ಮತ್ತು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೋವಿಡ್ ಆದಂಥ ಸಂದರ್ಭದಲ್ಲಿ ಸಹಿತ ಅವರಿಗೆ ರೇಷನ್ ಕಿಟ್ ಮನೆಗೆ ಹೋಗಿ APD ಸಂಸ್ಥೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಾವು ಅವರಿಗೆ ಮನೆಗೆ ಹೋಗಿ ಕೊಡ್ತೇವೆ. ಇದೆಲ್ಲ ನೀವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾರೆ, ಉಚಿತವಾಗಿ? ಹೌದು, ನಾವು ಬೇರೆ ಬೇರೆ ಸಂಸ್ಥೆಗಳ ಒಂದು ಸಹಕಾರದಲ್ಲಿ ನಾವು ಉಚಿತವಾಗಿನೇ ಕೊಟ್ಟಂತ. ಮಾಸ್ಕ್ ಕೊಡುವಂಥದ್ದು, ಅವ್ರಿಗೆ ಎಷ್ಟೋ ಜನಕ್ಕೆ ಕೋವಿಡ್ ಸಂದರ್ಭದಲ್ಲಿ, ಅದರಲ್ಲೂ ಈ ನಮ್ಮ ವಿಶೇಷ ಮಕ್ಕಳಿಗೆ ಬಹಳ ತೊಂದರೆ ಅನುಭವಿಸಿದ್ರು. ಹೌದು, ಅವಾಗ ಹಾಸ್ಪಿಟಲ್ಗೆಲ್ಲ ಬರೋ ಹಾಗಿಲ್ಲ, ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ಗಳ ವ್ಯವಸ್ಥೆ ಬೇಕಲ್ವಾ? ವಿಶೇಷ ಮಕ್ಕಳು ಅಂದ್ರೆ ಅವ್ರು ನಾರ್ಮಲ್ ಆಗಿ ಬಸ್ಸಲ್ಲಿ ಬರೋ ಹಾಗೂ ಇಲ್ಲ, ಅವ್ರಿಗೆ ಯಾವಾಗ್ಲೂ ಎತ್ಕೊಂಡಿರ್ಬೇಕು, ಮತ್ತೆ ಯಾವ್ದಾದ್ರು ವಾಹನ ವ್ಯವಸ್ಥೆ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತೆ ನಮ್ಮ ಸಂಸ್ಥೆ ಆಡಳಿತ ಮಂಡಳಿಯವರು ಮಕ್ಕಳ ಪಾಲಕರಿಗೆ ಭೇಟಿಯಾಗಿ ಮಕ್ಕಳ ಮನೆಗೆ ಹೋಗಿ ಅಲ್ಲೇ ಮಾಸ್ಕ್ ಕೊಡುವಂತದ್ದು, ಸ್ಯಾನಿಟೈಸ್ ಕೊಡುವಂತದ್ದು, ಅವ್ರಿಗೇನ್ ಮೆಡಿಕಲ್ ಅವಶ್ಯಕತೆ ಇದ್ದಂತದನ್ನ ವ್ಯವಸ್ಥೆ ಮಾಡುವಂತದ್ದು. ಔಷಧೋಪಚಾರ ವ್ಯವಸ್ಥೆ ನಮ್ಗೆ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಮಾನಸಿಕ ಆಸ್ಪತ್ರೆ, ಇವರೆಲ್ಲ ಒಂದು ಸಹಕಾರದಿಂದ ಅವ್ರಿಗೆ ಒಂದು ಒಳ್ಳೆಯ ಒಂದು ಪುನರ್ವಸತಿ ಕೊಡ್ಲಿಕ್ಕೆ, ಆ ಸಂದರ್ಭದಲ್ಲಿ ಅವ್ರಿಗೆ ಮಾನಸಿಕವಾಗಿ ಒಂದು ಧೈರ್ಯ ಕೊಡ್ಲಿಕ್ಕೆ ಬಹಳ ಸಹಕಾರ ವಿವಿಧ ಸಂಘ ಸಂಸ್ಥೆಗಳು ಈ ತರ ಮಾಡಿದ್ರು. ಬಟ್ ಆ ಸಂದರ್ಭದಲ್ಲಿ ಇವೆಲ್ಲ ಒಂದು ಏನ್ ಛಾಯಾಚಿತ್ರಗಳನ್ನ ಇವನ್ನೆಲ್ಲ ನಾವು ಪ್ರದರ್ಶನ ಮಾಡಿದ್ದೇವೆ. ಇದನ್ನೆಲ್ಲ ನೋಡಿದಾಗ ಮಕ್ಕಳ ಪಾಲಕರು ಹೌದು ನಮ್ಮ ಮಗುನ ಹಂಗಾದ್ರೆ ಇದನ್ನೆಲ್ಲ ನೋಡಿದಾಗ ಸುಧಾರಣೆ ಆಗ್ತೈತಿ, ಸುಧಾರಣೆ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾರೆ. ಇವೆಲ್ಲ ಆ ಮಕ್ಕಳಿಗೆನೆ ಚಟುವಟಿಕೆ ಕೊಡುವಂತ ಸಂದರ್ಭದಲ್ಲಿ ಬಳಸುವಂತ. ಅಂದ್ರೆ ಇವೆಲ್ಲ ಕಲರ್ ಫೈಂಡ್ ಮಾಡೋದು,
ಈಗೇನ್ ಮಕ್ಕಳಿಗೆ ID ಮಕ್ಕಳು ಅಂತ ಹೇಳ್ತಾವ CP ಅವು ಗೊತ್ತೇ ಆಗೋದಿಲ್ಲ. ಅವಕ್ಕೆ ಒಂದು ಸೆನ್ಸರಿ ಆಗುವಂತದ್ದು ಅಂದ್ರೆ ಈ ವಸ್ತುಗಳು ಯಾವ ತರ ಇದೆ, ಸ್ಪರ್ಶ ಅನುಭವ ಮತ್ತೆ ಆಟದ ಮುಖಾಂತರ ಚಟುವಟಿಕೆಗಳನ್ನ ಕಲಿಯುವಂತದ್ದು, ಚಟುವಟಿಕೆ ಇದು ಕಲರ್ ಐಡೆಂಟಿಫಿಕೇಶನ್ ಮಾಡೋದಾಗಿರ್ಬೋದು, ಅವು ಐ ಕಾನ್ಸಂಟ್ರೇಷನ್ ಮಾಡೋದಾಗಿರ್ಬೋದು, ಶಬ್ದಗಳ ಗ್ರಹಿಕೆ ಮಾಡೋದಾಗಿರ್ಬೋದು, ಇವೆಲ್ಲ ಈ ತರ ನಾವು ಬಳಕೆ ಮಾಡ್ತಾ ಇದ್ದೀವಿ. ಇವನ್ನೆಲ್ಲ ಈ ಮಕ್ಕಳಿಗೆ ID ಮಕ್ಕಳು ಸ್ಪೆಷಲಿ ಇಂಥ ಒಂದು ಗೇಮ್ದಲ್ಲಿ ಕಲರ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಜೋಡಣೆ ಮಾಡೋದು, ಇಂಥವನ್ನೆಲ್ಲ ಅತ್ಯಂತ ಒಂದು ಪರಿಣಾಮಕಾರಿ ಆಗುವಂತ ಚಟುವಟಿಕೆ. ಎಷ್ಟೋ ಮಕ್ಕಳು ಇದರಿಂದ ಸುಧಾರಣೆ ಆಗೋದನ್ನ ನಾವು ನೋಡಿದ್ದೀವಿ. ಜೊತೆಗೆ ಇವು ಆಟಿಸಮ್ ಮಕ್ಕಳಿಗೆ ಇನ್ನೊಂದು ಬೇರೆ ಐಟಮ್ಸ್ ಅಲ್ಲಿ ನಾವು ಚಟುವಟಿಕೆ ಕೊಡೋ ಮೂಲಕ ಮ್ಯಾಕ್ಸಿಮಮ್ ಒಂದು % ಕಂಟ್ರೋಲ್ ನಲ್ಲಿ ಬಂದಿದ್ದಾವೆ. ಬಟ್ ಅವ್ ನಿರಂತರ ಚಟುವಟಿಕೆ ಕೊಡಬೇಕು. ಮತ್ತೆ ಕಾಯಿಲೆಯ ತೀವ್ರತೆ ಈ ಚಟುವಟಿಕೆಗಳನ್ನು ಕೊಡೋದ್ರ ಮುಖಾಂತರ ಅದು ಪರಿಣಾಮಕಾರಿಯಾಗಿ ವರ್ಕ್ ಮಾಡಿ ಅವ್ರದ್ದು ಏನು ಬಾಧ್ಯತೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಚಟುವಟಿಕೆ ಮಾಡೋದ್ರಿಂದ. ಇದನ್ನ ಹೇಗೆ ನೀವೇ ಮಾಡಿಸ್ತೀರಾ ಅಥವಾ ಪೇರೆಂಟ್ಸ್ ಟ್ರೈನಿಂಗ್ ಏನಾದ್ರು ಕೊಡ್ತೀರಾ? ಈಗಾಗಲೇ EPD ಸಂಸ್ಥೆ ಮೂಲಕ ನಮಗೆ ಬೆಂಗಳೂರಲ್ಲಿ ಮತ್ತು ಚೆನ್ನೈದಲ್ಲಿ ತರಬೇತಿ ಆಗಿದ್ದರಿಂದ ನಿಮ್ಗಾಗಿದೆ ಸ್ಪೆಷಲಿ ನಿಮ್ಮ ಆರೂಢ NGO ಸದಸ್ಯರಿಗೆ, ಮಕ್ಕಳ ಪಾಲಕರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿ ಚಟುವಟಿಕೆಗಳಲ್ಲಿ ಒಳಗಡಿಸಬೇಕು ಅಂತ ನಿಮ್ಗೆ ಟ್ರೈನಿಂಗ್ ಆಗಿದೆ. EPD ಇಂದ ತರಬೇತಿ ಆಗಿದೆ. ಅದನ್ನ 6 ಹಂತದಲ್ಲಿ ತರಬೇತಿ ಕೊಟ್ಟು ನಮ್ಗೆ ಅದನ್ನ ಪರಿಣಾಮಕಾರಿಯಾಗಿ ಅದನ್ನ ತರಬೇತಿ ತಗೊಂಡಿದ್ದರಿಂದ ಅದೇ ತರಬೇತಿ ಪ್ರಕಾರ ಮತ್ತು ಅವ್ರ ಮಾರ್ಗದರ್ಶನ ಕಾಲಕ್ಕೆ ಅವ್ರ ಮಾರ್ಗದರ್ಶನ ಕೊಡ್ತಿರ್ತಾರೆ. ಆ ಮಾರ್ಗದರ್ಶನ ಪ್ರಕಾರ ನಾವಿಲ್ಲಿ ಚಟುವಟಿಕೆಯನ್ನು ಕೊಡ್ತೀವಿ. ಮತ್ತೆ ಹೊಸ ಸಿಬ್ಬಂದಿಗಳು ಬಂದಾಗ ಸಹಿತ ಅವ್ರನ್ನ ಬೆಂಗಳೂರಿಗೆ ಅವರು ಕೇಂದ್ರಕ್ಕೆ ಕರೆಸಿ ಅಲ್ಲಿ ಸಹಿತ ಅವರು ತರಬೇತಿ ಕೊಡ್ತಿರ್ತಾರೆ. ಆ ತರಬೇತಿ ಪ್ರಕಾರ ನಾವಿಲ್ಲಿ ಮಕ್ಕಳಿಗೆ ಗುರುತಿಸುವಂತದ್ದಾಗಿರ್ಬೋದು, ಚಟುವಟಿಕೆ ಕೊಡುವಂಥದ್ದು, ನ್ಯೂಟ್ರಿಷನ್ ಫುಡ್ ಕೊಡುವಂಥದ್ದು, ಇವೆಲ್ಲವನ್ನ ಸಾಮಾಜಿಕ ಭದ್ರತಾ ಯೋಜನೆ ಕೊಡುವಂಥದ್ದು ಅವ್ರ ಮಾರ್ಗದರ್ಶನಕ್ಕೆ ನಾವು ಮಾಡ್ತಿರ್ತೇವೆ. ಇವೆಲ್ಲ ID ಮಕ್ಕಳು ಅಂತ ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಅಂತ ಹೇಳಿ ಆ ಮಕ್ಕಳಿಗೆ ಕೊಡುವಂತ ಚಟುವಟಿಕೆಗಳಿವೆಲ್ಲ. ಇವನ್ನ ನಿರಂತರ ನಾವು ಚಟುವಟಿಕೆ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಆ ಮಕ್ಕಳ ಒಂದು ಬೆಳವಣಿಗೆ ಅಂತ ನಾವು ಕಂಡಿದ್ದೇವೆ. ಸ್ವಲ್ಪ ಆಗಿದೆ, ಮ್ಯಾಕ್ಸಿಮಮ್ ಆಗಿದೆ. ಈಗ ಫಿಸಿಯೋಥೆರಪಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತದ್ದು ಏನ್ ಮಾಡ್ತೀರಾ? ಅದೇ ಈಗ ಆಲ್ರೆಡಿ ನಾವು ಫಿಸಿಯೋಥೆರಪಿಸ್ಟ್ ಅಂತ ಹೇಳಿ ಹೇಳೋದಕ್ಕಿಂತ ನಾವು ಇಲ್ಲಿ ಮೇಜರ್ ಕಾನ್ಸಂಟ್ರೇಟ್ ಮಾಡೋದು ಚಟುವಟಿಕೆ. ಈ ಚಟುವಟಿಕೆ ಮೂಲಕನ ನಾವು ಮಾಡಿಸುವಂಥದ್ದು. ಇದು ಈಗ ಉದಾಹರಣೆಗೆ CP ಅಂತ ಹೇಳ್ತೇವೆ ನಾವು, ಸೆರೆಬ್ರಲ್ ಪಾಲಿಸಿ ಅಂತ ಹೇಳಿ, ಆ ಮೆದುಳು ವಾತ ಅಂತ ಹೇಳ್ತಾರೆ. ಆ ಮಕ್ಕಳಿಗೆ ಇದು ಸ್ಟ್ಯಾಂಡಿಂಗ್ ಫ್ರೇಮ್ ಅಂತೇಳಿ. ಈ ಸ್ಟ್ಯಾಂಡಿಂಗ್ ಫ್ರೇಮ್ ನಲ್ಲಿ ಈ ಮಕ್ಕಳಿಗೆ ಬೆಲ್ಟ್ ಹಾಕುವ ಮೂಲಕ ಅದನ್ನ ನಿಂದಿರಿಸುವಂತದ್ರಿಗೆ ಅದಕ್ಕೆ ಸ್ಟ್ಯಾಂಡಿಂಗ್ ಫ್ರೇಮ್. ಅಂದ್ರೆ ಮಕ್ಕಳು ಮಲ್ಕೊಂಡೇ ಇರ್ತಾವಲ್ಲ, ಮಲ್ಕೊಂಡಲ್ಲೇ ಮಲ್ಕೊಂಡಿರ್ತಾವ, ಕೂತ್ಕೋಬೇಕು, ಆ ಎಬಿಲಿಟಿ ಅವ್ರು ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ತರ ಅದು ಮಲ್ಕೊಂಡಲ್ಲೇ ಮಲ್ಕೊಳ್ಳೋದ್ರಿಂದ ಅವು ಬೋನ್ಸ್ ಮತ್ತು ನರ್ವ್ಸ್ ಒಂದು ಹಂತಕ್ಕೆ ಬೆಳವಣಿಗೆ ಆಗಿರ್ಬೋದು. ಬೆಡ್ ರಿಡನ್ ಮಕ್ಕಳು, ಬೆಡ್ ರಿಡನ್ ಅಂತ ಹೇಳ್ತಾರೆ. ಆ ಮಕ್ಕಳಿಗೆ ಇದು ಸ್ಟ್ಯಾಂಡಿಂಗ್ ಫ್ರೇಮ್ ಮೂಲಕ ಚಟುವಟಿಕೆ ಕೊಡುವಂತ. ಅದರಲ್ಲೇನೆ ಇನ್ನೊಂದು ಪಾರ್ಟ್ ಬರುತ್ತೆ ಸಿಟ್ಟಿಂಗ್ ಅಂತೇಳಿ. ಅವು ಕೂತ್ಕೊಂಡು ತಮ್ಮ ಚಟುವಟಿಕೆ ಮಾಡುವಂತದ್ದು, ಊಟ ಮಾಡುವಂತದ್ದು, ಆಟ ಆಡುವಂತದ್ದು, ಟಿವಿ ನೋಡುವ ಮೂಲಕ ಅವ್ರು ಚಟುವಟಿಕೆ ಕೊಡುವಂತದ್ದು. ಸ್ವಲ್ಪ 24 ಗಂಟೆ ಅಥವಾ ತಿಂಗಳಾನ್ಗಟ್ಲೆ ವರ್ಷಗಟ್ಲೆ ಮಲ್ಕೊಳ್ಳೋದಕ್ಕಿಂತ ಸ್ವಲ್ಪ ದಿನದಲ್ಲಿ 2-3 ತಾಸಾದ್ರೂ ಮಕ್ಕಳು ಕೂತ್ಕೊಂಡು ಅವು ಎಲ್ಲಾ ಮಕ್ಕಳಂತೆ ಅನುಭವಿಸ್ಲಿ ಅನ್ನೋ ಕಾರಣಕ್ಕೆ ಇದಿರೋದು. ಇದನ್ನ ನೀವು ಪಾಲಕರಿಗೆ ಪ್ರೊವೈಡ್ ಮಾಡ್ತೀರಾ ಅಥವಾ ಇಲ್ಲೇ ಕಳಿಸಿ ಅವ್ರಿಗೆ ಇದನ್ನ ಕೊಡ್ತೀರಾ? ಇವನ್ನ ಈಗಾಗಲೇ ನಾವು ಕೇಂದ್ರದ ಮೂಲಕ ಇಲ್ಲಿ ನಾವು ಚಟುವಟಿಕೆ ಕೊಡ್ತೇವೆ. ಕೆಲವಷ್ಟನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ EPD ಸಂಸ್ಥೆಗಳು ಕೆಲವಷ್ಟು ಮೆಜರ್ಮೆಂಟ್ ಮಾಡಿ ಅವನ್ನ ಫ್ರೀ ಆಗಿ ಕೊಟ್ಟಿದ್ದು. ಅವು ಮಾಡಿದ್ದೈತೆ. ಈಗ ಅಂದ್ರೆ ಅವು ಡಿಸೆಬಿಲಿಟಿ ನಾವು ಅಸೆಸ್ಮೆಂಟ್ ಮಾಡಿದ್ರೆ ಯಾವ ಡಿಸೆಬಿಲಿಟಿಗೆ ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಹೇಳಿ ಅದನ್ನ ಡಿಸೈಡ್ ಮಾಡಿ ಅವ್ರಿಗೆ ನಾವು ಫ್ರೀ ಆಫ್ ಕಾಸ್ಟ್ನಾಗ ಕೊಟ್ಟಿದ್ದೇವೆ. ಮ್ಯಾಕ್ಸಿಮಮ್ ಕೊಟ್ಟಿದ್ವಿ. ಗಿಫ್ಟೇಬಲ್ ಸಂಸ್ಥೆ ಕೊಟ್ಟಿದ್ದಾರೆ. ಈಗ ರೈಸ್ ಅಂತ ಹೇಳಿ ಕ್ಯಾಂಪ್ ಮಾಡ್ತಾ ಇದ್ವಿ ಮೆಜರ್ಮೆಂಟ್, ಅವ್ರದ್ದು EPD ಸಂಸ್ಥೆ, ಇಂಥ ಬೇರೆ ಬೇರೆ ಸಂಸ್ಥೆಗಳ ಸಹಕಾರದಲ್ಲಿ ನಾವು ಕೊಟ್ಟಿದ್ದೇವೆ. ಶಾಂತಾ ಶಂಕರ್ ಇವರು ನಮ್ಮ ಸಂಸ್ಥೆಯ ಡೈರೆಕ್ಟರ್.
ಖಜಾಂಚಿ ಅಂತ ಹೇಳ್ತಾರೆ. ಶ್ರುತಿ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಇದು ಕಾರ್ನರ್ ಚೇರ್ ಅಂತ ಹೇಳ್ತೀವಿ. ಇದು ಸೇಮ್ ಸ್ಟ್ಯಾಂಡಿಂಗ್ ಫ್ರೇಮ್ ಅಲ್ಲಿ ಇದೆ. ಅದೊಂದು ಮಾಡೆಲ್ ಬೇರೆ ಇದೆ, ಇದೊಂದು ಮಾಡೆಲ್ ಬೇರೆ. ಇದು ಸ್ಟ್ಯಾಂಡಿಂಗ್ ಸಿಟ್ಟಿಂಗ್ ಆರ್ ಸ್ಟ್ಯಾಂಡಿಂಗ್ ಎರಡು ಸೇಮ್. ಇಲ್ಲಿ ಕುತ್ಕೊಂಡು ಚಟವಟಿಕೆ ಕೊಡೋದಕ್ಕೆ ಸಿಟ್ಟಿಂಗ್ ಅಂತ ಹೇಳ್ತೀವಿ. ಇದನ್ನ ತೆಗಿತೀವಿ ನಾವು, ತಗಡಾಗ ಸ್ಟ್ಯಾಂಡಿಂಗ್ ಅಂತ. ಓಕೆ ಓಕೆ ಓಕೆ. ಅಂದ್ರೆ ಎರಡು ಆಗ್ಬೋದು, ಸಿಟ್ಟಿಂಗ್ ಅಂಡ್ ಸ್ಟ್ಯಾಂಡಿಂಗ್ ಎರಡು. 2 in 1. ಇದು ಕಾರ್ನರ್ ಚೇರ್. ಇದು ಕಾರ್ನರ್ ಚೇರ್. ಇದು ಮಲ್ಕೊಂಡಲ್ಲೇ ಏನು ಮಲ್ಕೊಂಡಿರ್ತಾವ, ಇಲ್ಲ ಕುತ್ಕೊಳಕ್ ಬರೋದಿಲ್ಲ ಅಂತ ಇರ್ತದೆ. ಸ್ವಲ್ಪ ಹಿಂದ ಆಸರ. ಈಗ ಈ ತರ ಇದನ್ನ ಕುತ್ಕೊಳ್ಳಿಕ್ಕೆ ಇಲ್ಲಿ ಅವ್ರು ಮಗು ಕುಂದಿರ್ಸ್ಕೊಂಡು ಚಟುವಟಿಕೆ ಕೊಡ್ತಾರೆ. ಅಂದ್ರೆ ಈಗ ಮಕ್ಕಳು 7 ತಿಂಗಳಾದ್ರು 8 ತಿಂಗಳಾದ್ರು 10 ತಿಂಗಳಾದ್ರು ಕುತ್ಕೊಳ್ಳೋದಿಲ್ಲ. ಇದು ಮೋಟಾರ್ ಆಕ್ಟಿವಿಟಿ ಇಂಪ್ರೂವ್ ಮಾಡುತ್ತದ ಆಮೇಲೆ ಆಗುತ್ತೆ. ಎಷ್ಟೋ ಮಕ್ಕಳಿಗೆ ಈಗ ಮಲ್ಕೊಂಡಂತ ಕೂತ್ಕೋತಾ ಇದ್ದಾವೆ. ಮಲಗದಲ್ಲೇ ಮಲ್ಕೊಂಡ್ರು ಕೂತ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದ್ದಾರೆ. ನಂತರ ಇದರಿಂದ ಅವ್ರ ಇಲ್ಲಿ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಸ್ಟ್ಯಾಂಡಿಂಗ್ ಸ್ಟಾರ್ಟ್. ಫಸ್ಟ್ ಕತ್ ನಿಂತಿಂದ ಸಿಟ್ಟಿಂಗ್ ಆಗುತ್ತೆ. ಇದು ಸಿಟ್ಟಿಂಗ್ ಆಗಿಂದ ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿ ಮತ್ತೆ ವಾಕಿಂಗ್ ಅದು ತೋರಿಸಿದ್ರಲ್ಲ, ಇಲ್ಲಿದೆ ವಾಕರ್ ಅಂತೇಳಿ. ಇದು ಈ ತರ ಹಿಡ್ಕೊಂಡು ನಡೆಸುವಂಥದ್ದು. ಇದು ಹಿಂಗೆ ಹಿಡ್ಕೊಂಡು ಹೋಗುವಂಥದ್ದು. ರಿಲೇಟರ್ ಅಂತ ಹೇಳ್ತೇವೆ ನಾವು. ಈ ತರ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತಾರೆ. ಬೆಳವಣಿಗೆ ಹಂತ ನೋಡ್ಕೊಂಡ ಕೊಡುವಂಥದ್ದು. ನಾವು ಮಕ್ಕಳಿಗೆ ಇದೆಲ್ಲ ಚಟುವಟಿಕೆ ಮಾಡುವಂಥದ್ದು. ಈ ಒಂದು ಇದ್ರ ಮೇಲೆ ನಾವು ಮ್ಯಾಟ್ ಮೇಲೆ ಕುಂದಿಸ್ಕೊಂಡು ಚಟುವಟಿಕೆ ಮಾಡುವಂಥದ್ದು. ಯಾಕಂದ್ರೆ ವಿಶೇಷ ಒಂದೇ ತರ ಇರಲ್ಲ. ಇವು ಗೆಟರ್ಸ್ ಅಂತ ಹೇಳ್ರಿ. ಇದು ಗೆಟರ್ಸ್ ಅಂದ್ರೆ ಈ ತರ ಬರ್ತೀವಿ. ಗೆಟರ್ಸ್ ಅಂತಂದ್ರೆ ಹೋಗಿ ಖಾಲಿ ಪಟ್ಟಿ ಈಗ ಏನ್ ನಮ್ದು ಕಾಲು ಈ ತರನಾ? ಈ ತರ ಆಗಲ್ಲಿ ನಿಮ್ಗೆ ಹೇಳಿದೆ ಇದು AF ಅಂತ ಹೇಳಿ. ಇದು ಈ ತರ. ಈಗ ನಿಮ್ಗೆ ರಿಲೇಟರ್ ತೋರಿಸಿದೆ ನಾನು. ವಾಕಿಂಗ್ ಇರುವ ಪ್ರಾಬ್ಲಮ್ ಈ ತರ ಮಕ್ಕಳು. ಇಲ್ಲಿ ಸ್ಟ್ಯಾಂಡಿಂಗ್ ಒಂದಿದೆ ನೋಡಿ. ಸ್ಟ್ಯಾಂಡಿಂಗ್ ಅನ್ನೆಲ್ಲ ಇದೆ ಈ ತರ. ಇಲ್ಲಿ ನಮ್ಮ ಕೇಂದ್ರದಾಗ ಇವೆಲ್ಲ ಚಟುವಟಿಕೆ ಕೊಡುವಂತ ಈ ತರ ಚಟುವಟಿಕೆ ನಾವು ಏನ್ ಲಾಸ್ಟ್ ಟೈಮ್ ಡೊನೇಟ್ ಮಾಡಿ ಈ ತರ ಹಾಕೊಡೋದೇನು ಸರ್ ಇದ್ರ ಕಾಲಿಗೆ? ಈ ತರ ಮಕ್ಕಳಿಗೆ ಅಂದ್ರೆ ಕಾಲಿನ ಸ್ವಾಧೀನ ಕಳ್ಕೊಂಡಿರೋ ಮಕ್ಕಳಿಗೆ ನರ್ವ್ಸ್ ವೀಕ್ ಇದ್ದಾಗ ಬೋನ್ಸ್ ಡೆವಲಪ್ ಆಗಿರೋದಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಈ ತರ ನಾವು ಗೆಟರ್ಸ್ ಹಾಕಿ ಅವು ಚಟುವಟಿಕೆ ಕೊಡುವಂತ. ಅವಾಗ ಇದು ಸಪೋರ್ಟಿಂಗ್ ಆಗ್ತದೆ. ಇದೆಲ್ಲ ಮಕ್ಕಳಿಗೆ ಕೊಡ್ತಾರೆ. ಇದು ಮಕ್ಕಳಿಗೆ ಇದು ಫಿಸಿಯೋಥೆರಪಿ ಬಾಲ್ ಅಂತ ಹೇಳ್ತೀವಿ ನಾವು. ಇದು ಜಿಮ್ ಬಾಲ್ ಅಂತೇಳಿ. ಜಿಮ್ ಬಾಲ್ ಇದು ಅದು ವಿಶೇಷ ಮಕ್ಕಳಿಗೆನೆ. ಇದೆಲ್ಲ ಇದರಿಂದ ಏನ್ ಇಂಪ್ರೂವ್ಮೆಂಟ್ ಆಗುತ್ತೆ? ಅಲ್ಲ ಇದಕ್ಕೆ ಬಾಡಿ ಎಲ್ಲ ಎಕ್ಸರ್ಸೈಸ್ ಆಗ್ತದಲ್ರಿ. ಹೌದು. ಅದು ಏಜ್ ವೈಸ್ ನಾವು ಅದನ್ನ ಬಾಡಿ ಉಲ್ಟಾ ಮತ್ತೆ ಬೆನ್ನು ಭಾಗದಲ್ಲಿ ಫಿಸಿಯೋಥೆರಪಿ ಕೊಡುವಂತ. ಇದು ಜಿಮ್ ಬಾಲ್ ಅಂತ ಅದೇ ಸೇಮ್. ಇದು ಇದೇ ತರ. ಇದು ರಿಲೇಟೆಡ್ ಈ ತರ ಒಂದು ರಿಲೇಟೆಡ್ ಇದು. ಯಾಕಂದ್ರೆ ಅದು ಒಂದ್ಸಾರಿ ಹಿಂಗ ಸುತ್ತು ಕಡೆ ಸಪೋರ್ಟಿಂಗ್ ಆಗ್ತದೆ. ಸುತ್ತು ಕಡೆ ಸಪೋರ್ಟಿಂಗ್. ಇದು ಒಂಥರ ರಿಲೇಟೆಡ್. ಈ ಟೈಪ್ ಇದೆ, ಈ ಟೈಪ್ ಮಾಡಲ್ ಚೇಂಜ್ ಇದೆ. ಇದನ್ನ ಅಡ್ಜಸ್ಟ್ಮೆಂಟ್ ಫ್ಲೆಕ್ಸಿಬಲ್ ಇದೆ. ನಾವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹೈಟು ಇದು ವೀಲ್ ಚೇರ್. ಇದು ಈ ತರ ಒಂದು ಬರ್ತದೆ. ಇದು ಈ ತರ ಇಟ್ಕೊಂಡು ಮಕ್ಕಳು ಶುರು ಮಾಡಬಹುದು. 0 to 18 ಮಟ್ಟ ಎಲ್ಲ ಕೊಡ್ತೀರಾ ನೀವು? ಅಥವಾ 0 ರಿಂದ 8 ವರ್ಷದ ಒಳಗಿರುವಂತ ಮಕ್ಕಳಂತ ನಮ್ದು APD ಒಂದು ಮಾರ್ಗದರ್ಶನ ಗೈಡ್ಲೈನ್ಸ್. ಬಟ್ ನಾವು ಜಾಸ್ತಿ ವಯಸ್ಸಿನವ್ರು ಬಂದಾಗ ಅವ್ರಿಗೆ ಕೆಲವೊಂದು ಪ್ರೊವೈಡ್ ಮಾಡ್ತಾರೆ. ನಾವು ಫ್ರೀ ಆಫ್ ಸರ್ವಿಸ್ ಇರೋದ್ರಿಂದ ಅವ್ರಿಗೆ ಸಹಿತ ನಾವು ಸರ್ವಿಸ್ ಕೊಡ್ತೇವೆ. ಇದಂತಾರೆ ಇವೆಲ್ಲ ಎಕ್ಸ್ಟ್ರಾ ಇದೆ. ಬಟ್ ಇದು ವೀಲ್ ಚೇರ್ ಅಂತೇಳಿ. ವೀಲ್ ಚೇರ್ ಇವನು ಸಹಿತ ನಾವು ಲಾಸ್ಟ್ ಟೈಮ್ ಅರ್ಹತೆ ಇರುವಂತ ಮಕ್ಕಳಿಗೆ ಉಚಿತವಾಗಿನೇ ಪ್ರೊವೈಡ್ ಮಾಡಿದ್ವಿ. ಈ ನಿಮ್ ಸಂಸ್ಥೆ ಸ್ಟಾರ್ಟ್ ಆದ್ರಿಂದ ಅಂದಾಜು ಎಷ್ಟು ಕೊಟ್ಟಿರ್ಬೋದು ನೀವು?
ಸುಮಾರು ಒಂದು 10 ಲಕ್ಷದ ಸಾಧನ ಸಲಕರಣೆಗಳನ್ನ ತಂದಿದ್ದೀವಿ. 10 ಲಕ್ಷ? ಹೌದು 10 ಲಕ್ಷದ ಸಾಧನೆ ಸಲಕರಣೆಗಳನ್ನು ಫ್ರೀಯಾಗಿ ಜನರಿಗೆ ಕೊಟ್ಟಿದ್ದೀರಾ? ನವಲೂರು ತಾಲೂಕಲ್ಲಿ ಆಗಿದೆ, ಕುಂದಗೋಳ, ಕಲ್ಗಟ್ಟಿ, ಹುಬ್ಬಳ್ಳಿ, ಹೀಗೆ ಬೇರೆ ಬೇರೆ ತಾಲೂಕಲ್ಲಿ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಏನು ಅಡೆತಡೆಗಳು, ತೊಂದರೆಗಳು ಬರ್ಲಿಲ್ವಾ ಸರ್? ಇದು ಮುಖ್ಯವಾದ ಘಟ್ಟ ನಿಮ್ ಜೀವನದ್ದು. ಅಲ್ಲ, ಈಗ ಸಾಮಾನ್ಯವಾಗಿ ಈ ತರ ಬಂದಾಗ ಫಸ್ಟ್ ಫೈನಾನ್ಸಿಯಲ್ ಒಂದೇ ಬರ್ತೈತಿ, ಮತ್ತು ಇವು ನಮ್ಗ ಸೋಷಿಯಲ್ ಆಗಿ ಇಂಥವೆಲ್ಲ ಸಮಸ್ಯೆಗಳು ಬಂದಾಗ ಮತ್ತೆ ಆ ಸಮಸ್ಯೆಗಳನ್ನ ಫೇಸ್ ಮಾಡಿ ನಾವು ಒಂದು ಸಂಸ್ಥೆ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಇವನ್ನ ನಾವು ಅಪ್ಡೇಟ್ ಮಾಡ್ಕೊಂಡ ಬಂದೀವಿ ಅಲ್ಲಿಂದ ಇಲ್ಲಿವರೆಗೆ. ಬಟ್ ಇನ್ನುವರೆಗೆ ನಡೀತಾ ಇದೆ. ಬಟ್ ನಮ್ಗೆ ಈಗ ಸಂಸ್ಥೆಗೆ ಮೇನ್ ಆರ್ಥಿಕವಾಗಿ ಸರ್ಕಾರದಿಂದ ಇನ್ನೂವರೆಗೆ ಯಾವುದೇ ಸಹಾಯ ತಗೊಂಡಿಲ್ಲ. ನಾವು APD ಒಂದು ಫೈನಾನ್ಷಿಯಲ್ ಸಪೋರ್ಟ್ ಬಿಟ್ರೆ ಯಾವುದೇ ಇಲ್ಲ. APD ಅಂದ್ರೆ ಅದು ಒಂದು NGO? ಅದು ಒಂದು NGO ನಿಮ್ ತರನೇ ಅದು? ಹೌದು, ಲೀಡಿಂಗ್ NGO. ನ್ಯಾಷನಲ್ ಲೆವೆಲ್ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಅವರು ಬೇರೆ ಬೇರೆ ಸಂಸ್ಥೆಗಳಿಗೆ ಸಹಿತ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಈ ತರ ಮಕ್ಕಳ ಕ್ಷೇತ್ರದಲ್ಲಿ ಸೇವೆ ಮಾಡುವವರಿಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಯಾಕೆ ಈಗ ನೋಡಿ ಎಲ್ಲರೂ ಆರಾಮಾಗಿ ಜಾಬ್ ಮಾಡ್ಬೇಕಪ್ಪ, ನಮ್ಮ ಕುಟುಂಬದ ಜೊತೆ ಆರಾಮ ಇರ್ಬೇಕಪ್ಪ, ಊರು ಸಾಬ್ರಿ ತಗೊಂಡು ನನಗೇನ್ ಆಗ್ಬೇಕಾಗಿದೆ ಅನ್ನುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಅಂತದ್ರಲ್ಲಿ ನಿಮಗೆ ಈ ತರ ಸೇವೆಯನ್ನ ಕೊಡಬೇಕು ಅನ್ನುವಂಥದ್ದು ಮನದಟ್ಟ ಆಗಿದ್ಯಾವಾಗ, ಅಥವಾ ಅದಕ್ಕೆ ಏನಾದ್ರೂ ಇನ್ಸ್ಪಿರೇಷನ್ ನಿಮ್ಗೆ ಇದೆಯಾ? ಮತ್ತೆ ನೀವು ಇನ್ನೊಂದು ಹೇಳಿದ್ರಿ, ಇಷ್ಟೆಲ್ಲ ನಾನು ಕೆಲಸ ಮಾಡ್ಬೇಕಂದ್ರೆ ನಮ್ಮ ಪತ್ನಿಯವರ ಸಹಾಯ ನನಗೆ ತುಂಬಾ ಇದೆ, ಮತ್ತು ಅವರು ಕೂಡ ಈ ಒಂದು ಸಂಸ್ಥೆಯ ಒಬ್ರು ಮುಖ್ಯವಾದಂತ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರಿ. ಇದೆಲ್ಲ ಸ್ವಲ್ಪ ಹೇಗ್ ನಿಮ್ಗೆ ಸ್ಫೂರ್ತಿ ಆಯ್ತಂತ? ನಾವು ಮೊದಲಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಬಂದಂತವ್ರು. ಮೊದಲಿಂದ ನಿಮ್ ಜೀವನ ಎಷ್ಟನೇ ವಯಸ್ಸಿಗೆ ಅದು ಪ್ರಾರಂಭ ಆಯ್ತು ನಿಮ್ಗೆ? ನಮ್ದೇನು ಹೈಸ್ಕೂಲ್ ಹಂತದೊಳಗಿದ್ದಾಗಲಿದ್ದ. ಹೈಸ್ಕೂಲ್? ಹೌದು, ನಂದು 1992 SLC ಆಯ್ತು. ಆ ಸಂದರ್ಭದಲ್ಲಿ ನಾವು ಸೋಷಿಯಲ್ ಕಾನ್ಸೆಪ್ಟ್ ಇಟ್ಟುಕೊಂಡು ಸೊಸೈಟಿ ನಮ್ ಜೀವನಾನು ನಡಿಬೇಕು, ಜೊತೆಗೆ ಸೊಸೈಟಿ ಸರ್ವಿಸ್ ಕೊಡ್ಬೇಕು, ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ನಾವು ಬಂದಂತವ್ರು. ಜೊತೆಗೆ ಈಗ ಒಂದು ಸಂಸ್ಥೆ ಮೂಲಕ ಸಮಾಜಕ್ಕೆ ನಮ್ಮ ಒಂದು ಕೆಲಸದ ಮೂಲಕ ಒಂದು ಸಮಾಜಕ್ಕೂ ಸಹಿತ ನಾವು ಕೊಡುಗೆ ಕೊಡಬೇಕು ಅಂತೇಳಿ ಬಂದಾಗ ನಮ್ಮದೇ ಆದ ಸಂಸ್ಥೆ ಕಟ್ಟೋಕ್ಕಿಂತ ಮೊದಲಾದ್ರೂ ಸಹಿತ ನಾವು ಬೇರೆ ಬೇರೆ ಸಂಸ್ಥೆ ಮಾಡಿ ಯಾವೆಲ್ಲ ಕ್ಷೇತ್ರದಲ್ಲಿ ಮಾಡಿದ್ವಿ? ಅಲ್ಲಿ ಮಹಿಳೆಯರ ಕ್ಷೇತ್ರದಲ್ಲಿ, ಮಕ್ಕಳ ಕ್ಷೇತ್ರದಲ್ಲಿ, ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅಲ್ಲಿ ಮಾಡಿ ಅಲ್ಲಿ ಈಗಾಗಲೇ ಹೌದು. ಈಗ ಎಂತ ಕೆಲಸಗಳು ಮಹಿಳೆಯರಂದ್ರೆ ಯಾವ ತರ ಕೆಲಸ? ಈಗ ಮಹಿಳೆ ಅಂತ ಬಂದಾಗ ನಾವು ಮಹಿಳಾ ಸಾಂತ್ವನ ಕೇಂದ್ರ ಮಾಡಿದ್ದೇವೆ. ಈಗಾಗಲೇ ಬೇರೆ ಸಂಸ್ಥೆಗೆ ನಾನು ಸರ್ಕಾರದಿಂದ ಒಂದು ಮಹಿಳಾ ಸಾಂತ್ವನ ಮಂಜೂರಾತಿ ಮಾಡಿಸುವಲ್ಲಿ ನಾನೇ ಮುಂದೆ ನಿಂತು ಮಾಡಿಸಿದ್ದು. ಮತ್ತು ಅಲ್ಲಿ ವಿದ್ಯಾವಂತ ಯುವಕರಿಗೆ, ಯುವತಿಯರಿಗೆ ಕೌಶಲ್ಯ ತರಬೇತಿ ಮತ್ತು ಅವರಿಗೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಇಲ್ಲ ಜಾಬ್ ಪ್ಲೇಸ್ಮೆಂಟ್ ಆಗಿರ್ಬೋದು ಅಂತ ಮಾಡಾಕ ಕೌಶಲ್ಯ ತರಬೇತಿ ಕೇಂದ್ರವನ್ನು ಮಾಡಿದ್ದೆವು ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ, ಮತ್ತು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತೆರೆದ ತಂಗುದಾನ ಅಂತ ಹೇಳ್ತೇವೆ ನಾವು. ಮೊದ್ಲ ಅನಾಥ ಮಕ್ಕಳ ತಂಗುದಾನ ಅಂತ ಹೇಳ್ತಿದ್ರೆ, ಅನಾಥಾಶ್ರಮ ಅಂತೇಳಿ, ಈಗ ಅವಕ್ಕೆ ತೆರೆದ ತಂಗುದಾನ ಅಂತ ಹೇಳ್ತಾರೆ. ಅವನ್ನ ಪ್ರಾರಂಭ ಮಾಡಿಸುವಂತ ಸರ್ಕಾರದ ಯೋಜನೆ. ಅವು ಇಲ್ಲಿ ಚಿಂದಿ ಆಯುವಂತ ಮಕ್ಕಳು, ಈ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಭಿಕ್ಷೆ ಬೇಡುವಂತವ್ರಿ, ಸ್ಕೂಲ್ ಡ್ರಾಪ್ಔಟ್ಸ್ ಮಕ್ಕಳು, ಪಾಲಕರಿಂದ ತಪ್ಪಿಸ್ಕೊಂಡು ಬೇರೆ ಬೇರೆ ರಾಜ್ಯದಿಂದ ಬಂದಂತಾವ್ ಮಕ್ಕಳು, ಮತ್ತು ಇವು ಡ್ರಗ್ ಅಡಿಕ್ಟ್ ಆದಂತಾವ್ ಮಕ್ಕಳು, ಇಂಥ ಮಕ್ಕಳನ್ನ ಗುರುತಿಸಿ ಅವ್ನ ರೆಸ್ಕ್ಯೂ ಮಾಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ, ಅವರ ಒಂದು ಮಾರ್ಗದರ್ಶನದಂತೆ ಅವನ್ನ ರೆಸ್ಕ್ಯೂ ಮಾಡಿ ಅವಕ್ಕೆ ಶೆಲ್ಟರ್ ಕೊಟ್ಟು ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು, ಅಲ್ಲಿ ತಾತ್ಕಾಲಿಕ ಶೈಕ್ಷಣಿಕವಾಗಿ ಅವ್ರಿಗೆ ಸುಧಾರಣೆ ಮಾಡುವಂಥದ್ದು, ಕೌನ್ಸಿಲಿಂಗ್ ಮಾಡುವಂಥದ್ದು, ಈ ತರ ಅಲ್ಲಿ ಅವನು ಬೇರೆ ಬೇರೆ ಆ ತರ ಮಾಡಿದ್ವಿ ನಾವು. ಸೀನಿಯರ್ ಸಿಟಿಜನ್ ಅಂತ ಹೇಳಿ ಬಂದಾಗ ಓಲ್ಡ್ ಏಜ್ ಹೋಮ್ ಅಂತ ಹೇಳಿ ಪ್ರಾರಂಭ ಮಾಡಿ ಈಗ ಪ್ಲಾನ್ ಇದೆ. ಈ ನಮ್ಮ ಆರೋಗ್ಯ ಸಂಸ್ಥೆಯಿಂದ ಪ್ಲಾನ್ ಇದೆ, ಬಟ್ ಬೇರೆ ಸಂಸ್ಥೆಯಲ್ಲಿ ನಾನು ಆ ತರ ಒಂದು ಸಹಕಾರ ತಗೊಂಡು ಮಾಡಿದ್ದೆ. ಮಾಡಿದಾಗ ಅಲ್ಲಿ ಸಹಿತ ಇದು ಮಾಡಿದಾಗ ನಾನು ವಿಶೇಷ ಮಕ್ಕಳಿಗೇನೆ ಹೆಚ್ಚು ಒತ್ತು ಕೊಡ್ಬೇಕಂತ ಹೇಳಿದಾಗ ಆರೋಗ್ಯ ಸಂಸ್ಥೆ ಮೂಲಕ
ಪ್ರತ್ಯೇಕವಾಗಿ ಹ್ಮ್ ವಿಶೇಷ ಮಕ್ಕಳಿಗೆ ನಾವು ಇದು ಒಂದು ಫಿಸಿಯೋಥೆರಪಿ ಸೆಂಟರ್ ಪ್ರಾರಂಭ ಮಾಡಿದ್ವಿ. ಹ್ಮ್ ಅಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಬೇಕಂದ್ರೆ ಅದೇ ಹೇಳಿದೆ ನಾನು ಅವಾಗ, ಸಾಕಷ್ಟು ಜನ ಏನ್ ಮಾಡ್ತಾರೆ ನೀವು ಅಂತ ಅನ್ನುವಂತ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತವೆ. ಆ ಥರ ನಿಮ್ಗೆ ಏನಾದ್ರು ಬಂದಿದೆ? ಸಾಕಷ್ಟು ಆಗ್ಯಾವ. ಏನ್ ಮಾಡ್ತಾರ, ಏನ್ ಆಗ್ಬೋದು, ಇವ್ರ ಕಡೆಯಿಂದ ಏನಕ್ಕಂತ ಸ್ವಾಭಾವಿಕ ಬಂದ ಬರ್ತೀವಿ. ಅಂತ ಸಂದರ್ಭದೊಳಗೆ ನಮ್ಗೆಲ್ಲ ಬೇರೆ ಬೇರೆ ಅವರು ಬಹಳ ಸಹಕಾರ ಕೊಟ್ಟರು. ಯಾಕಂದ್ರೆ ನನಗೆ ನಿಮ್ ಜೀವನದಾಗ ಅಂತ ವ್ಯಕ್ತಿಗಳು ನಾನು ಇಲ್ಲಪ್ಪ ನಾನು ಏನು ಮಾಡಕ್ಕಾಗಲ್ಲ, ನಾನು ಅರ್ಧದಲ್ಲೇ ಸೋತ್ ಹೋಗ್ಬಿಟ್ಟೆ, ಇನ್ನೇನು ಬೇಡ ಅನ್ನುವಂತ ಸಂದರ್ಭದಲ್ಲಿ ನಿಮ್ ಜೊತೆಯಾಗಿ ನಿಂತು ಇಲ್ಲ ನಿಮ್ಮ ಹತ್ರ ಇದೊಂದು ಏನಿದೆ ಸಾಮರ್ಥ್ಯ ಇದೆ ನೀವು ಮಾಡ್ತೀರಾ ಅನ್ನುವಂತ ವ್ಯಕ್ತಿಗಳು ಯಾರಾದ್ರೂ ಜೀವನ? ಹಂಗ ಆಗ್ಯಾರ. ಅದು ಕೆಲವು ಜನ ಹಂಗಾಗ್ಯಾರ. ಈಗ ಕಾಲ್ವಾಡದಲ್ಲಿ ನಾನು ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಂತಂದಾಗ ಅತಿ ಹಿಂದುಳಿದ ಪ್ರದೇಶ ಮತ್ತು ನಮ್ದು ಆರ್ಥಿಕವಾಗಿ ಹಿಂದುಳಿದ ಮಧ್ಯಮ ವರ್ಗದ ಕುಟುಂಬದವ್ರ ತಾವು. ಇವ್ರೇನ್ ಮಾಡ್ಬೋದು ಅಂತ ಹೇಳಂದಾಗ ನನ್ಗೆ ಅಲ್ಲಿ ಒಬ್ರು ಅತಿ ಶೈಕ್ಷಣಿಕ ಪ್ರೇಮಿಗಳು, ಧಾರ್ಮಿಕ ಒಂದು ಹಿತಚಿಂತನೆ ಮಾಡುವಂತವ್ರು, ನಿಂಗಪ್ಪನ ಲಿಂಗರೆಡ್ಡಿ ಅಂತೇಳಿ, ಅವರು ನಮ್ಗೆ ಸ್ವತಃ ಬಿಲ್ಡಿಂಗ್ ಕೊಟ್ಟು ಇಲ್ಲ ನೀವು ಮಾಡೋಣ ಇರ್ತೇನೆ ಅಂತೇಳಿ ಅವ್ರಿಗೆ ಕಟ್ಟಡ ಕೊಟ್ಟು ಪ್ರಾರಂಭಿಸಿ ಕಾಲ್ವಾಡದಲ್ಲಿ ಅಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಒಂದು ಅರ್ಲಿ ಇಂಟರ್ವೆನ್ಷನ್ ಕೇಂದ್ರ ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ಧಾರವಾಡದಲ್ಲಿ ನಾವು ಮಾಡಬೇಕಾಗ ಗೀತಾ ಮೇಡಮ್ ಲಿಪಿಡಿ ಸಂಸ್ಥೆ, ಇನ್ನು ಈ ಥರ ನಮ್ಗೆ ಇವರೆಲ್ಲ ತನುವನ ಧನದಿಂದ ನಾವು ನಿಮ್ಮ ಜೊತೆಗೆ ಇರ್ತೇವೆ, ನಾವು ಇದ್ದಾಗ ನಾವು ನಿಮ್ಮ ಜೊತೆ ಇರ್ತೇವೆ ಮಾಡಿ ಅಂತ ಹೇಳಿದಾಗ ನಮಗೊಂದು ಅದೇನೋ ಶಕ್ತಿ, ಆ ಶಕ್ತಿ ಮೇಲೆ ಈಗ ನಾವು ಇವಾಗ ಧಾರವಾಡದಲ್ಲಿ ನೀವು ಎಷ್ಟು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಅಂತ ಹೇಳೋರು? ಈಗ ನಾವು ಸಂಸ್ಥೆ ಪ್ರಾರಂಭ ಆದಾಗಿದ್ದ ಇಲ್ಲಿವರೆಗೆ ಸುಮಾರು 1,000ಕ್ಕೂ ಅಧಿಕ ಮಕ್ಕಳನ್ನ ನಾವು ಗುರುತಿಸಿದ್ವಿ. ಅವ್ರಿಗೆ ಈ ಚಟುವಟಿಕೆ ಮಾಡುವುದರ ಮೂಲಕ ಸಾಧನೆ ಆಗಿದೆ. ಅವರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಧನ ಸಂಖ್ಯೆಗಳನ್ನು ಕೊಟ್ಟಿದ್ವಿ. ಆ ಕುಟುಂಬಗಳಿಗೆ ಸಣ್ಣ ಪುಟ್ಟ ಒಂದು ತಮ್ಮ ಜೀವನವನ್ನು ನಡೆಸೋಕ್ಕಾದಾಗ ಆ ಮಕ್ಕಳಿಗೆ ಸಾಧನ ಸಂಖ್ಯೆಯನ್ನು ತೆಗೆದುಕೊಳ್ಳುವುದು ತುಂಬ ಕಷ್ಟ. ಅಂಥ ಸಂದರ್ಭದೊಳಗೆ ನಮ್ಮ ಸಂಸ್ಥೆ ಮತ್ತು ಬೇರೆ ಸಂಸ್ಥೆಗಳ ಸರ್ಕಾರದಿಂದ ಅವ್ರಿಗೆ ಸಾಧನ ಸಂಖ್ಯೆಯನ್ನು ಕೊಡುವಂಥದ್ದು. ಎಷ್ಟೋ ಕುಟುಂಬಗಳಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ, ಅದನ್ನ ನಮ್ಮ ಸಂಸ್ಥೆ ಮೂಲಕ ಅವರಿಗೆ ಉಚಿತವಾಗಿ ಮಾಹಿತಿ ಕೊಟ್ಟು ಅವ್ರಿಗೊಂದು ಆರ್ಥಿಕ ಸಬಲೀಕರಣ ಆಗುವಂಥ ವ್ಯವಸ್ಥೆ. ಎಷ್ಟೋ ಕುಟುಂಬಗಳು ಇವತ್ತು ಆರ್ಥಿಕವಾಗಿ ತಮ್ಮ ಪಾಡಿಗೆ ಅವ್ರಿಗೆ ಆ ಮಕ್ಕಳಿಗೆ ಚಟುವಟಿಕೆ ಆಗಿರ್ಬೋದು, ಮೆಡಿಕಲ್ ಸಪೋರ್ಟ್ ಆಗಿರ್ಬೋದು, ಗುಳಿಗೆ ಅಂತ ಹೇಳ್ತಾರೆ, ಇಂಜೆಕ್ಷನ್, ಅವಕ್ಕೇನಾದರೂ ಒಂದು ಸಣ್ಣ ಪುಟ್ಟ ಅಂತ ಬಂದಾಗ ಅವರು ಒಂದು ಪಿಂಚಣಿ ಪಡೆಯುವ ಮೂಲಕ ಅವರು ಏನೋ ಒಂದು ಆರ್ಥಿಕವಾಗಿ ನಿಂತಿರ್ತಾರೆ. ಈಗ ಈ ಒಂದು ವಿಷಯದಲ್ಲಿ ನಿಮಗೆ ಮುಖ್ಯವಾಗಿ ಕೇಳೋದಾದ್ರೆ, ಯಾವುದೇ ಪಿಂಚಣಿ ಸೌಲಭ್ಯಗಳನ್ನ ಸರ್ಕಾರದಿಂದ ಪಡ್ಕೋಬೇಕಂದ್ರೆ ಏಜೆಂಟರ ಹಾವಳಿ ಹೆಚ್ಚಾಗಿದೆ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ನೀವು ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಪಿಂಚಣಿಗಳನ್ನ ಕೊಡಿಸುವಂಥ ರೈತರಲ್ಲಿ? ಈಗಾಗಲೇ ನಮ್ಗೆ LPD ಸಂಸ್ಥೆಯ ಒಂದು ಮಾರ್ಗದರ್ಶನ, ನಾವೇನು ಗುರುತಿಸಿ ಚಟುವಟಿಕೆ ಕೊಡುವಂಥ ಮಕ್ಕಳಿಗೆ ಅವ್ರಿಗೆ ಉಚಿತವಾಗಿ ಚಟುವಟಿಕೆ ಕೊಡುವಂಥದ್ದು. ಅದು 2 ಥರ ಹೇಳಿದ್ವಿ ನಾವು. ಒಂದು ಸೆಂಟರ್ ಬೇಸ್ ಅಂತ ಹೇಳ್ತೀವಿ, ಒಂದು ಹೋಮ್ ಬೇಸ್. ಈ ಎರಡೂ ಒಂದು ಸರ್ವಿಸ್ ಪಡೆಯುವಂಥ ಮಕ್ಕಳಿಗೆ ನಾವು ಉಚಿತವಾಗಿಯೇ ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮನ್ನು ಪ್ರೊವೈಡ್ ಮಾಡ್ತೀವಿ, ಮಾರ್ಗದರ್ಶನ ಮಾಡಿ ಕೊಡ್ತೀವಂಥದ್ದು. ಇನ್ನು ಬೇರೆ ಯಾರೋ ಗೊತ್ತಿಲ್ಲ ಅಂತನ್ನುವಂಥವ್ರಿಗೆ ನಮ್ಮ ಸಂಸ್ಥೆಯ ಒಂದು ಮಾಹಿತಿ ಗೊತ್ತಾದಾಗ ಅವರು ಬಂದರೆ ನಮ್ಮ ಸಂಸ್ಥೆಗೆ ಅವ್ರನ್ನ ಸದಸ್ಯತ್ವ ಅಂತೇಳಿ ಮಾಡಿಸಿ ಅವರಿಗೆ ನಮ್ಮ ಸಂಸ್ಥೆ ಬಗ್ಗೆ ಮಾಹಿತಿ ಕೊಟ್ಟು ನಾವು ನಮ್ಮ ಸಂಸ್ಥೆಯಿಂದ ಏನು ಸರ್ವಿಸ್ ಕೊಡ್ತೀವಿ ಅಂತೇಳಿ ಅವ್ರಿಗೆ ನಾವು ಉಚಿತವಾಗಿ ಮಾರ್ಗದರ್ಶನ ಮಾಡಿ ಅವ್ರಿಗೆ ನಾವು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತು ಸದಸ್ಯತ್ವ ಸ್ಥಾನ ಗೊತ್ತಿಲ್ಲದವ್ರಿಗೆ ಮೊದಲು ಅವ್ರನ್ನ ಸದಸ್ಯರನ್ನಾಗಿ ಮಾಡಿಕೊಂಡು ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಸರ್ವಿಸ್ ಸಿಗುತ್ತೆ ಅಂತ ಅವ್ರಿಗೆ ತಿಳಿಸಿ ಹೇಳಿ ಅದ್ರ ಬಗ್ಗೆ ಗೈಡೆನ್ಸ್ ಮಾಡಿ ನೀವು ತಗೊಳ್ಬಹುದು. ಮತ್ತೆ ಫ್ರೀ ಆಫ್ ಕಾಸ್ಟ್, ನೀವು ಯಾವುದೇ ಏಜೆಂಟ್ ಬೇಕಾಗಿಲ್ಲ, ಎಲ್ಲ ಹೋಗ್ಬೇಕಾಗಿಲ್ಲ. ಸೊ
ಬೇರೆ ಬೇರೆ ಹೇಳ್ತಿರ್ತಾರೆ, ಇಲ್ಲ ಸರ್ ಅವರು ನಾವು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಪಿಂಚಣಿಗೆ ಹೋದ್ರೆ ಸಾಕಷ್ಟು ದುಡ್ಡು ಕೇಳ್ತಾರ, ನಮ್ಗೆ ಕೊಡಕ್ಕಾಗೋದಿಲ್ಲ, ಇಲ್ಲ ಬೇಡ ಬೇಡ ಅಂತೇಳಿ ನಾವು ಬಿಟ್ಟು ಬಿಟ್ಟೇವಿ. ಹಿಂಗಾಗಿ ನಮ್ಗೆ ಹೌದು ಹೌದು ಸಾಕಷ್ಟು ಅಲ್ಲಿದಲ್ಲಿ ಸಾಕಾಗಿ ಬೇಡ ಅಂತೇಳಿ ಅವ್ರು ಬಿಟ್ಟಿದ್ದು ಐತಿ. ಅಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಒಂದು ವಿಷಯ ಅವ್ರಿಗೆ ಗೊತ್ತಾದಾಗ, ಈಗ ತಮ್ಮ ಈಗೇನು ಮಾಧ್ಯಮಗಳ ಮೂಲಕ ಮಾಹಿತಿ ಕೊಟ್ಟಾಗ ನಮ್ಮ ಸಂಸ್ಥೆಗೆ ನನಗೆ ಫೋನ್ ಮಾಡಿರ್ತಾರ, ಇಲ್ಲ ಬಂದು ಭೇಟಿ ಕೊಡ್ತಾರ, ಇಲ್ಲ ನಮ್ಗೆ ಈ ಥರ ಐತಿ ನಮ್ಗೆ ಹೆಲ್ಪ್ ಮಾಡ್ರಿ ಅಂತೇಳಿ ಅವ್ರಿಗೆ ನಾವು ಮಾರ್ಗದರ್ಶನ ಮಾಡಿ ಅವ್ರಿಗೆ ಸೌಲಭ್ಯ ಒದಗಿಸ್ತಿರೋಂಥ. ಇದು ಧಾರವಾಡ ಜಿಲ್ಲೆಗೆ ಮಾತ್ರ ಸೀಮಿತನಾ ಅಥವಾ ಹೇಗೆ? ನಮ್ಮ ಕ್ಷೇತ್ರ ವ್ಯಾಪ್ತಿ ಇರುವುದು ರಾಜ್ಯ ವ್ಯಾಪ್ತಿ ಇರೋದ್ರಿಂದ ಎಲ್ಲಿಯಾರು ಬಂದರೂ ನಾವು ಸರ್ವಿಸ್ ಕೊಡ್ತೀವಿ. ಇವು ಬೇರೆ ಒಂದು ಚಟುವಟಿಕೆಯನ್ನು ಸಹಿತ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಕೊಡುವಂಥ ಅವಕಾಶ ಇದೆ. ಈಗ ಸದ್ಯಕ್ಕೆ ನೀವು ಧಾರವಾಡದಲ್ಲೆಲ್ಲ ಕವರ್ ಮಾಡ್ತೀವಿ? ಹಾಂ, ಧಾರವಾಡ ಯಾವೆಲ್ಲ ತಾಲೂಕುಗಳನ್ನು ಕವರ್? ಧಾರವಾಡದಲ್ಲಿ ಧಾರವಾಡ ತಾಲೂಕು ಗ್ರಾಮಾಂತರ ಭಾಗ, ಧಾರವಾಡ ಶಹರ ವ್ಯಾಪ್ತಿ ಇದೆ, ಹುಬ್ಬಳ್ಳಿ, ಕುಂದಗೋಳ, ಕಲಘಟಗಿ, ನವಲಗುಂದ, ಅಳ್ನಾವರ, ಅಣ್ಣಿಗೇರಿ ಈ ಭಾಗದಲ್ಲಿ ನಾವು ಚಟುವಟಿಕೆಯನ್ನು ಸಹಿತ ಉಚಿತವಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ ಸಾಧನ ಸಲಕರಣೆಗಳು ಕೊಡ್ತೀವಿ. ಈ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಮತ್ತೇನಾದರೂ ಮುಂದೆ ಆ್ಯಕ್ಷನ್ ಪ್ಲ್ಯಾನ್ಸ್ ಆಗಿರ್ಬೋದು ಅಥವಾ ಇಂಥ ಸರ್ವಿಸ್ಗಳನ್ನ ನಾವು ಕೊಡ್ಬೇಕಂತ ಅಂದ್ಕೊಂಡಿದ್ವಿ ಅಂತ ಹೇಳೋದಾದರೆ ಯಾವ ಥರದ ಸರ್ವಿಸ್ಗಳನ್ನ ನೀವು ಕೊಡಲಿಕ್ಕೆ ಯೋಜನೆಗಳನ್ನ ನಡೆಸಿದ್ದೀರಾ? ಈಗಾಗಲೇ ಈಗ APD ಸಂಸ್ಥೆ ಇಲ್ಲಿವರೆಗೆ ನಮಗೆ ಆರ್ಥಿಕ ಒಂದು ಸಹಾಯ ಮಾಡಿ ತಾಂತ್ರಿಕ ಸಹಾಯದ ಮೂಲಕ ನಾವು ಗ್ರಾಮಾಂತರ ಭಾಗದಲ್ಲಿ ಸರ್ವಿಸನ್ನು ಕೊಟ್ಟಿದ್ದೀವಿ. ಬರುವಂಥ ದಿನಗಳಲ್ಲಿ ಒಂದು ಸರ್ಕಾರದ ಅನುದಾನವನ್ನು ಬಳಕೆ ಮಾಡುವ ಮೂಲಕ ಜನಪ್ರತಿನಿಧಿಗಳ ಒಂದು ಸಹಕಾರದಲ್ಲಿ ಆ ಒಂದು ಅನುದಾನವನ್ನು ಪಡೆದು ಇಂಥ ಒಂದು ವಿಕಲಚೇತನ ಮಕ್ಕಳಿಗೆ ಸರ್ವಿಸ್ ಕೊಡಬೇಕು ಅಂತೇಳಿ ಇದೆ. ಜಿಲ್ಲೆಯ ಹೌದೌದು ಉನ್ನತ ಮಟ್ಟದಲ್ಲಿ ನಾವು ಆ ಥರ ಕೊಡ್ಬೇಕಂತಿದೆ. ಇಲಾಖೆ ಒಂದು ಹಂತದಲ್ಲಿ ಕೆಲಸ ಮಾಡ್ತಿದೆ. ಧಾರವಾಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಆರೋಡ್ ಸಂಸ್ಥೆ ಮೂಲಕ ಅರ್ಲಿ ಇಂಟರ್ವೆನ್ಷನ್ ಗುರುತಿಸಿದ್ದು ಪ್ರಥಮ ಬಾರಿಗೆ ಆರೋಡ್ ಸಂಸ್ಥೆ. ಹೀಗಾಗಿ ಇಡೀ ಒಂದು ರಾಜ್ಯವ್ಯಾಪಿ ಆರೋಡ ಸಂಸ್ಥೆ ಒಂದು ಹೆಸರು ಅರ್ಲಿ ಇಂಟರ್ವೆನ್ಷನ್ ನಲ್ಲಿ ಹೋಗಿದೆ. ಇದನ್ನ ಪ್ರಥಮವಾಗಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಸರ್ಕಾರದ ಒಂದು ಆರ್ಥಿಕ ಸಹಾಯ ಪಡೆದು ಮುಂದುವರಿಸಬೇಕು ಅಂತಿದೆ. ಪ್ರತಿ ಒಂದು ಮಗು ಸಹಿತ ಸಾಮಾನ್ಯ ಮಗುವಿನಂತೆ ಮುಖ್ಯವಾಹಿನಿಗೆ ತರುವಲ್ಲಿ ನಾವು ಒಂದು ಶ್ರಮ ಹಾಕ್ತಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂತ. ಸರಿ, ನಿಮ್ಮ ಈ ಎಲ್ಲ ಕೆಲಸಗಳಿಗೆ ಆದಷ್ಟು ಯಶಸ್ವಿ ಸಿಗಲಿ. ಬರುವಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ವಿಕಲಚೇತನ ಮಕ್ಕಳಿಗೆ ಅಥವಾ ವಿಶೇಷ ಅವಶ್ಯಕತೆ ಉಳ್ಳಂಥ ಮಕ್ಕಳಿಗೆ ತಮ್ಮ ಆರುಣ ಸಂಸ್ಥೆ ದಾರಿದೀಪವಾಗಲಿ, ಆಶಾಕಿರಣ ಆಗಲಿ ಅನ್ನುವಂಥ ಒಂದು ಏನಂತ ಹೇಳ್ತೀವಿ ಶುಭಾಶಯಗಳನ್ನು ನಮ್ಮ ಒಂದು ನ್ಯೂಸ್ 88 ಕನ್ನಡ ವಾಹಿನಿ ಮುಖಾಂತರ ನಮಗೆ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ನಿಮ್ಮ ಕೆಲಸ ಹೀಗೆ ಮುಂದುವರಿ ಅಂತ ಆಶಿಸ್ತೇವೆ. ವೀಕ್ಷಕರೇ, ನೋಡಿದ್ರಲ್ಲ, ಆರೂಢ ಸಂಸ್ಥೆ ಈ ಒಂದು ಧಾರವಾಡದ ಭಾಗದಲ್ಲಿ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನೀವು ಇಷ್ಟೊತ್ತವರೆಗೂ ನೋಡಿದ್ರಿ. ಸೊ ಇವಾಗ ಏನಪ್ಪ ಅಂತ ಹೇಳೋದಾದರೆ, ಈ ಒಂದು ಆರೂಢ ಸಂಸ್ಥೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ವಿಶೇಷ ಅಗತ್ಯತೆ ಉಳ್ಳಂತಹ ಮಕ್ಕಳಿಗೋಸ್ಕರ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ. ಅಂದರೆ ಸಾಧನ ಸಲಕರಣೆಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಈ ಥರದ ಮಕ್ಕಳಿರ್ತಕ್ಕಂತಹ ಕುಟುಂಬಗಳಿಗೆ ಪಿಂಚಣಿ ಗೌರ್ಮೆಂಟಿಂದ ಕೊಡಬಹುದಾದಂಥ ಪಿಂಚಣಿ ಸೌಲಭ್ಯವನ್ನು ಯಾವುದೇ ರೀತಿಯ ಒಂದು ಫೀ ಅಂತ ತಗೊಳ್ಳದೆ ಉಚಿತವಾದ ರೀತಿಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಹಿಳಾ ಸಾಂತ್ವನ ಕೇಂದ್ರ ಅಂತ ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಯಾರು ಮಹಿಳೆಯರು ಸಮಸ್ಯೆಗೊಳಗಾಗಿ ನೊಂದು ಬೆಂದು ಅಸಹಾಯಕರಾಗಿ ಅಬಲೆಯರಾಗಿ ಜೀವನ ಸಾಗಿಸ್ತಾ ಇದ್ದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಕೂಡ ಈ ಒಂದು ಆರೂಢ ಸಂಸ್ಥೆಗೆ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕು. ಅದರ ಜೊತೆಗೆ ಇಲ್ಲಿ ಸಿಗ್ತಕ್ಕಂತಹ ಆಪ್ತ ಸಮಾಲೋಚನೆಯನ್ನು ಪಡ್ಕೋಬೇಕು. ಅದರ ಜೊತೆಗೆ ಹಿರಿಯ ನಾಗರಿಕರ ಒಂದು ಸೇವಾ ಸೌಲಭ್ಯಗಳು ಕೂಡ ಇಲ್ಲಿ ಪ್ರಾರಂಭ ಆಗ್ತಾ ಇದೆ.
ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಹಿರಿಯರಿಗೆ ಅಂದರೆ ಹಿರಿಯ ನಾಗರಿಕರು ಅಂದರೆ ವೃದ್ಧಾಪ್ಯ ಜೀವನದಲ್ಲಿ ಆಗ್ತಕ್ಕಂಥ ತೊಂದರೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅಥವಾ ಏನೋ ಆರ್ಥಿಕ ಸಂಕಷ್ಟಗಳಿರ್ಬೋದು, ಮತ್ತು ಅವರಿಗೋಸ್ಕರ ಸರ್ಕಾರದಿಂದ ಕೊಡಮಾಡಬಹುದಾದಂಥ ಯಾವೆಲ್ಲ ಸೇವಾ ಸೌಲಭ್ಯಗಳಿದಾವಲ್ವ ಅಂಥದ್ದರ ಎಲ್ಲ ಮಾಹಿತಿಯೂ ಕೂಡ ಈ ಒಂದು ಆರೂಢ ಸಂಸ್ಥೆಯ ಒಳಗಡೆ ಸಿಗುತ್ತೆ. ಸೊ ಅದರ ಸೇವಾ ಸೌಲಭ್ಯವನ್ನು ನಾವೆಲ್ಲರೂ ಕೂಡ ಪಡ್ಕೋಬೇಕು. ಸೊ ಈ ಒಂದು ಸಂಸ್ಥೆ ಇನ್ನಷ್ಟು ನಮ್ಮ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು, ಮಗದಷ್ಟು ಸಮಾಜಕ್ಕೋಸ್ಕರ ಕೆಲಸವನ್ನು ಮಾಡಬೇಕು. ಅಗತ್ಯವುಳ್ಳಂತಹ ವ್ಯಕ್ತಿಗಳಿಗೆ ಅದು ಒಂದು ದಾರಿ ದೀಪವಾಗಬೇಕು ಮತ್ತು ಅವರನ್ನು ಬೆಳಗ್ತಕ್ಕಂತಹ ಅವರ ಕುಟುಂಬವನ್ನು ಬೆಳಗ್ತಕ್ಕಂಥ, ಅವರ ಸಂಕಷ್ಟಕ್ಕೆ ನೆರವಾಗ್ತಕ್ಕಂಥ ಸಾಕಷ್ಟು ಕೆಲಸವನ್ನು ಮಾಡಲಿ. ಅದರ ಜೊತೆಗೆ ಈ ಒಂದು ಸೇವಾ ಸೌಲಭ್ಯವನ್ನು ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಬಂದು ತಗೊಳ್ಳಿ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಅವರ ಅಡ್ರೆಸ್ ಆಗಿರ್ಬೋದು, ನಾವೆಲ್ಲವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತೀವಿ, ವಿಡಿಯೋಲಿ ಮೆನ್ಷನ್ ಮಾಡ್ತೀವಿ. ನಿಮ್ಗೆ ಅವಶ್ಯಕತೆ ಇದ್ದವರು ಖಂಡಿತ ಸಂಸ್ಥೆಗೆ ಭೇಟಿ ನೀಡಿ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಬೋದು. ನಮ್ಮ ವಿಶೇಷ ಕಾರ್ಯಕ್ರಮದ ಜೊತೆಗೆ ಮತ್ತೊಬ್ಬ ವಿಶೇಷ ವ್ಯಕ್ತಿಯ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.